ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ ಗೈಸ್. ಓಕೆ, ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಟಾಪಿಕ್ ಹೋಗೋದಕ್ಕೂ ಮುಂಚೆ ಒಂದ್ ಸಜೆಷನ್ ನಿಮ್ಮೆಲ್ರ ಜೊತೆ ನಾನು ಕೇಳೋದು, ಲೈಕ್ ನಾನು ಈ ತರ ಕಾರ್ಡ್ಸ್ ನ ತೋರಿಸ್ಬಿಟ್ಟು ವಿಡಿಯೋ ಮಾಡ್ಲಾ, ಫೇಸ್ ನು ತೋರಿಸ್ಬಿಟ್ಟು ಅವ್ರ ಜಸ್ಟ್ ಬೋರ್ಡ್ ಮೇಲೆ ಜಸ್ಟ್ ಕಾರ್ಡ್ಸ್ ನ ತೋರಿಸ್ಬಿಟ್ಟು ವಿಡಿಯೋ ಮಾಡ್ಲಾ. ಲೈಕ್ ಐ ಆಮ್ ವೆರಿ ಮಚ್ ಕನ್ಫ್ಯೂಸ್ಡ್ ಬಿಕಾಸ್ ನೀವು ಯಾವ ತರದ್ ಇಷ್ಟಪಡ್ತಾ ಇದ್ದೀರಾ ಅಂತ. ಸೊ ಅಷ್ಟೇ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಓಕೆ, ಸೊ 2 ಆಪ್ಷನ್ಸ್ ಇರುತ್ತೆ ಎಲ್ಲಾ ವಿಡಿಯೋ ತರ. ಮೇನ್ ಆಗಿ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಕರೆಂಟ್ಲಿ ಏನ್ ಆಗ್ತಾ ಇದೆ ನಿಮ್ಮಿಬ್ರು ಮಧ್ಯ, ಅವ್ರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ, ಅಥವಾ ಈ ಕನೆಕ್ಷನ್ ಬಗ್ಗೆ ಕರೆಂಟ್ಲಿ ಏನ್ ಯೋಚನೆ ಮಾಡ್ತಾ ಇದಾರೆ, ನಿಯರ್ ಫ್ಯೂಚರ್ ಅಲ್ಲಿ ಈ ಕನೆಕ್ಷನ್ ಯಾವ ತರ ಚೇಂಜಸ್ ನೀವು ಈ ಕನೆಕ್ಷನ್ ಅಲ್ಲಿ ನೋಡ್ಬೋದು ಅಂತ ನೋಡೋಣ. ಅಂಡ್ ದೆನ್ ಅಲ್ಟಿಮೇಟ್ಲಿ ನಿಮಗೊಂದು ಕನ್ಕ್ಲೂಷನ್ ಈ ಕನೆಕ್ಷನ್ ಬಗ್ಗೆ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೆಟ್ಸ್ ಸಿ, ನೀವು ಇದಕ್ಕೆ ಎಫರ್ಟ್ ತುಂಬಾ ಹಾಕ್ಬೇಕಾ, ಗಿವ್ ಅಪ್ ಮಾಡ್ಬೇಕಾ, ಇದೆಲ್ಲದಕ್ಕೂ ಒಂದು ಕ್ಲಾರಿಟಿನ ಈ ಒಂದು ವಿಡಿಯೋದಲ್ಲಿ ಕೊಡೋಣ. ಆಲ್ರೈಟ್, ಸೊ 2 ಆಪ್ಷನ್ಸ್ ಇರುತ್ತೆ ಗೈಸ್. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಎಸ್, ಇವಾಗ ನಿಮ್ಮ ಕಣ್ಮುಂದೆ ಆಪ್ಷನ್ಸ್ ಬರುತ್ತೆ. ಓಕೆ, ಸೊ ಎಸ್, ಆಪ್ಷನ್ಸ್ ನೋಡಿದೀರಾ ನೀವು. ಐ ಹೋಪ್ ಒಂದು ಪ್ರಾಪರ್ ಆಪ್ಷನ್ ಚೂಸ್ ಮಾಡಿದೀರಾ, ನಿಮ್ಮ ಲೈಫಿಗೆ ರಿಲೇಟ್ ಆಗುವ ಒಂದು ಆಪ್ಷನ್ ಚೂಸ್ ಮಾಡಿದೀರಾ ಅಂತ. ಅಂಡ್ ಪಾಸ್ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ನಿಮಗೆ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅನ್ಸುತ್ತೆ, ವಾಪಸ್ ಹೋಗಿ ಪಾಸ್ ಮಾಡಿ ವಿಡಿಯೋನ. ರೈಟ್, ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಸ್ಟೈಲ್ಗೆ ಯಾವ ಒಂದು ಇಮೇಜ್ ರಿಲೇಟ್ ಆಗ್ತಾ ಇದೆ ಅನ್ಸುತ್ತೆ, ಆ ಒಂದು ಇಮೇಜ್ನ ನೀವು ಚೂಸ್ ಮಾಡ್ಬೋದು. ಆಲ್ರೈಟ್, ಸೊ ಲೆಟ್ ಸಿ ಗ್ರೂಪ್ 1 ಅವ್ರಿಗೆ ಇವಾಗ ಏನೆಲ್ಲ ಮೆಸೇಜಸ್ ಬರುತ್ತೆ ನಿಮ್ಮ ಕನೆಕ್ಷನ್ ಬಗ್ಗೆ. ಇವಾಗ ಯಾವ ಒಂದು ಪೊಸಿಷನ್ ಅಲ್ಲಿದೆ ನಿಮ್ಮ ಕನೆಕ್ಷನ್, ಏನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ಪರ್ಸನ್ ಏನ್ ಯೋಚನೆ ಮಾಡ್ತಾ ಇದಾರೆ, ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ. ಆಲ್ ರೈಟ್, ಸೊ ಗ್ರೂಪ್ 1 ಅವ್ರಿಗೆ ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ರೈಟ್, ಸೊ ಗ್ರೂಪ್ 1, ಲೆಟ್ಸ್ ಸಿ. ಐ ಹೋಪ್ ನಿಮ್ಮ ಮೈಂಡ್ ಅಲ್ಲಿ ಒಂದು ಪರ್ಸನ್ ಇದಾರೆ ಅಂತ. ಸೊ ವಿ ಹ್ಯಾವ್ ಎಂಪ್ರರ್, Knight of Wands, 4 of Swords. ಬ್ಯೂಟಿಫುಲ್. ಬ್ಯೂಟಿಫುಲ್ ಅಂತ ಹೇಳೋದ ಏನಂತ ಹೇಳೋದು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಸಿ ಬೋತ್ 2 ಫೈರ್ ಎನರ್ಜೀಸ್ ಬಂದಿದೆ ನಿಮ್ಗೆ ಅಂಡ್ 1 ಸ್ಪೋರ್ಟ್ಸ್ ಎನರ್ಜಿ ಬಂದಿದೆ. ಇಲ್ಲಿ ಒಂಥರ ತುಂಬಾ ಆಕ್ಷನ್ ಆಗ್ತಾ ಇದೆ, ಇಲ್ಲಿ ನೋ ಆಕ್ಷನ್, ಆ ತರ ಇದೆ. ರೈಟ್, ಸೊ ಲೆಟ್ ಸಿ, ಬ್ರೇಕ್ ಡೌನ್ ಮಾಡೋಣ 1 by 1 ಆಗಿ ನಿಮಗೆ ಏನ್ ಬರುತ್ತೆ ಮೆಸೇಜ್ ಅಂತ ನೋಡೋಣ. ಸೊ ಒನ್ ಥಿಂಗ್ ನಾನು ಏನ್ ನೋಡ್ತೇನೆ, ಕರೆಂಟ್ ಸಿಚುವೇಶನ್ ಅಲ್ಲಿ ಅ ಬಿಟ್ ಕಮ್ಯುನಿಕೇಶನ್ ಬ್ರೇಕ್ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ, ಕಮ್ಯುನಿಕೇಶನ್ ಗ್ಯಾಪ್ ಇದೆ ಅಂತಾನೆ ಹೇಳ್ಬೋದು. ಅಷ್ಟು ಮಾತಾಡಿಸ್ತಾ ಇಲ್ಲ ನೀವು ಒಬ್ರಿಗೊಬ್ರು, ಅಷ್ಟು ಕಾನ್ವರ್ಸೇಷನ್ ಮಾಡ್ತಾ ಇಲ್ಲ, ಒಂದ್ ಸ್ವಲ್ಪ ಬ್ರೇಕ್ ತಗೊಂಡಿರೋ ಪಾಸಿಬಿಲಿಟೀಸ್ ಇದೆ. ತುಂಬಾ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರೋ ಪಾಸಿಬಿಲಿಟೀಸ್ ಇದೆ. ತುಂಬಾ ಜನ ಇಂಟೆನ್ಷನಲಿ ಒಂದು ಸ್ಮಾಲ್ ಬ್ರೇಕ್ ಇರ್ಲಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ನಾನು ತುಂಬಾ ಟೈಮ್ ನಿಂಗೆ ಕೊಡ್ತಾ ಇದ್ದೆ, ಬಟ್ ಮೇ ಬಿ ಇವಾಗ ಸ್ವಲ್ಪ ಬ್ರೇಕ್ ತಗೊಂಡು ನಾನು ನನ್ನ ಫ್ರೆಂಡ್ಸಿಗೆ ಟೈಮ್ ಕೊಡೋಣ, ನನ್ನ ಹಾಬೀಸಿಗೆ ಟೈಮ್ ಕೊಡೋಣ, ನನ್ನ ಫ್ಯಾಮಿಲಿಗೆ ಟೈಮ್ ಕೊಡ್ತೀನಿ. ಸೊ ಈ ತರ ಯಾರೋ ಒಬ್ರು ಇಲ್ಲಿ ಡಿಸಿಷನ್ ತಗೊಂಡು 1 ಸ್ಟೆಪ್ ಹಿಂದೆ ಇಟ್ಕೊಂಡು ಯೋಚನೆ ಮಾಡೋದನ್ನ ನೋಡ್ತಾ ಇದೀನಿ. ಈ ಕನೆಕ್ಷನ್ ಬಗ್ಗೆ ಯಾವುದೇ ರೀತಿ ಕನ್ಕ್ಲೂಷನ್ ಬಂದಿಲ್ಲ ಡೆಫಿನೆಟ್ಲಿ, ಬಟ್ ಯು ಆರ್ ಥಿಂಕಿಂಗ್ ಒಂದು ರೈಟ್ ಪರ್ಸನ್ ಜೊತೆ ಇದೀನ, ರೈಟ್ ಕನೆಕ್ಷನ್ ಅಲ್ಲಿ ಇದೀನ, ಈ ಕನೆಕ್ಷನ್ ಇಂದ ನನ್ನ ಫ್ಯೂಚರ್ಗೆ ಒಂದು ಕ್ಲಾರಿಟಿ ಸಿಗುತ್ತಾ. ಸೊ ಒಂದು ಪಾಸ್ ಅಲ್ಲಿ ಇದೆ ಈ ಒಂದು ರಿಲೇಶನ್ಶಿಪ್ ಅಂತಾನೆ ಹೇಳ್ಬೋದು. ಜಾಸ್ತಿ ಮಾತಾಡ್ತಾ ಇಲ್ಲ, ಜಾಸ್ತಿ ಓಪನ್ ಅಪ್ ಆಗ್ತಾ ಇಲ್ಲ. ಮೇ ಬಿ ಇನ್ ಕೇಸ್
ಪ್ರೀವಿಯಸ್ ಏನಾದ್ರು ಪಾಸ್ಟ್ ಅಲ್ಲಿ ಏನಾದ್ರು ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಏನೋ ಒಂದು ಕನ್ಫ್ಯೂಷನ್ ಆಗಿತ್ತು ಅಂದ್ರೆ ಪಾಸಿಬಿಲಿಟಿ ಇದೆ ಇವಾಗ ಸ್ವಲ್ಪ ಬ್ರೇಕ್ ತಗೊಂತಾರೆ. ಇದಕ್ಕೆ ಇವಾಗಲೇ ರಿಯಾಕ್ಟ್ ಮಾಡೋದು ಬೇಡ, ಸ್ವಲ್ಪ ಬ್ರೇಕ್ ತಗೊಳ್ಳೋಣ, ಯೋಚನೆ ಮಾಡೋಣ ಏನಾಯ್ತು ಅಂತ. ಇಲ್ಲಿ ನನಗೆ ಏನ್ ಫೀಲ್ ಆಗ್ತಾ ಇದೆ ಅಂದ್ರೆ, ಯಾರಿಗೂ ಇಲ್ಲಿ ಏನೋ ಎಕ್ಸ್ಪ್ರೆಸ್ ಮಾಡಬೇಕು, ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಮಿಬ್ರು ಮಧ್ಯೆ ಯಾವುದೇ ರೀತಿ ಪಾಸ್ಟ್ ರಿಲೇಶನ್ಶಿಪ್ ಇಲ್ಲ, ಪಾಸ್ಟ್ ಹಿಸ್ಟ್ರಿನೇ ಇಲ್ಲ, ಅಥವಾ ನಿಮ್ಮಿಬ್ರು ಮಧ್ಯೆ ಯಾವುದೇ ರೀತಿಯಾದ ಕ್ಲೋಸ್ ಕಾಂಟ್ಯಾಕ್ಟ್, ಕ್ಲೋಸ್ ಕಾನ್ವರ್ಸೇಷನ್ ಆಗೇ ಇಲ್ಲ ಅಂದ್ರೆ, ಗ್ರೂಪ್ 1 ಇಟ್ಸ್ ಅನ್ ಇಂಡಿಕೇಶನ್ ಈ ಪರ್ಸನ್ ನಿಮ್ ಜೊತೆ ತುಂಬಾ ಹೇಳ್ಕೋಬೇಕು, ಆಯ್ತಾ? ಅದನ್ನ ಹೇಳ್ಕೊಳ್ತಾ ಇಲ್ಲ, ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ನಾನು ಇವ್ರಿಗೆ ಹೇಳ್ಕೊಳ್ಳೋದಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡೋಣ, ಸೊ ದಟ್ ನಾನು ಆಮೇಲೆ ನನಗೆ ಅದು ರಿಗ್ರೆಟ್ ಆಗಬಾರ್ದು, ಸೊ ದಟ್ ಆಮೇಲೆ ನನಗೆ ನಾನೇ ಕ್ವೆಶನ್ ಮಾಡ್ಕೋಬಾರ್ದು, ನಾನು ಯಾಕೆ ಹೋಗಿ ಹೇಳ್ಬಿಟ್ಟೆ ಅಂತ. ಏನೋ ಸ್ವಲ್ಪ ಟೈಮ್ ತಗೊತಾ ಇದ್ದಾರೆ ನಿಮ್ ಜೊತೆ ಓಪನ್ ಅಪ್ ಆಗೋದಕ್ಕೆ, ನಿಮ್ ಜೊತೆ ಓವರ್ಲಿ ಕಂಫರ್ಟೇಬಲ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಬಿಟ್ ಇಂಟ್ರೋವರ್ಟ್ ನಿಮ್ ಜೊತೆ ಅಂತ ಬಂದ್ರೆ ಬಿಟ್ ಇಂಟ್ರೋವರ್ಟ್ ತರ ಆಕ್ಟ್ ಮಾಡ್ತಾರೆ, ಜಾಸ್ತಿ ಓಪನ್ ಅಪ್ ಆಗಲ್ಲ, ಜಾಸ್ತಿ ಶೇರ್ ಮಾಡ್ಕೊಳ್ಳಲ್ಲ, ಜಾಸ್ತಿ ಅವ್ರನ್ನವ್ರು ಎಕ್ಸ್ಪ್ರೆಸ್ ಕೂಡ ಮಾಡಲ್ಲ ನಿಮ್ ಜೊತೆ ಅಂತಾನೆ ಹೇಳ್ಬೋದು. ಸೊ ಇಟ್ಸ್ ಮೋರ್ ಲೈಕ್ ತುಂಬಾ ಜನ ನೀವೇನ್ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ. ಇಟ್ಸ್ ನಾಟ್ ದಟ್ ಎವ್ರಿ ಡೇ ನೀವು ಮಾತಾಡಿಸ್ತೀರಾ, ಎವ್ರಿ ಡೇ ರೀಲ್ಸ್ ಶೇರ್ ಮಾಡ್ತೀರಾ, ಎವ್ರಿ ಡೇ ಒಬ್ರಿಗೊಬ್ರು ಫೇಸ್ ತೋರಿಸ್ತೀರಾ, ಆ ತರ ಸಿಚುವೇಶನ್ ಅಲ್ಲ. ಮೇ ಬಿ ನೀವು ತುಂಬಾ ಜನ ರೀಸೆಂಟ್ ಆಗಿ ಮೀಟ್ ಆಗಿದ್ದೀರಾ, ಅಥವಾ ತುಂಬಾ ಜನಕ್ಕೆ ಈ ಪರ್ಸನ್ ನೇಮ್ ಗೊತ್ತಿದೆ ಅಷ್ಟೇ, ಈ ಪರ್ಸನ್ ಬ್ಯಾಕ್ ಗ್ರೌಂಡ್ ಗೊತ್ತಿದೆ ಅಷ್ಟೇ, ಈ ಪರ್ಸನ್ ಏನ್ ಮಾಡ್ತಾ ಇದ್ದಾರೆ, ಅವ್ರ ಲೈಫ್ ಏನ್ ಮಾಡ್ತಾ ಇದ್ದಾರೆ, ಲೈಫ್ ಲೀಡ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಅದು ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಆ ತರ ಒಂಥರ ಸ್ಟಕ್ ಸಿಚುವೇಶನ್ ನೋಡ್ತಾ ಇದ್ದೀನಿ. ಬಿಟ್ ಇಂಟ್ರೆಸ್ಟಿಂಗ್. ಪಾಸಿಬಿಲಿಟಿ ಇದೆ ಅವ್ರಿಗೆ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಮೇ ಬಿ ನಿನ್ನ ರೀಸೆಂಟ್ ಆಗಿ ಮೀಟ್ ಆಗಿದ್ದಾರೆ, ಆ ಒಂದು ಕ್ರಶ್ ಟೈಪ್ ಆಗಿದೆ, ಅಟ್ರಾಕ್ಷನ್ ಟೈಪ್ ಆಗಿದೆ, ಬಟ್ ಇದ್ರ ಬಗ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಇರುವಂತ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು. ಸೊ ಇಟ್ಸ್ ಮೋರ್ ಲೈಕ್ ಅ ಬಿಟ್ ಇವ್ರ ಭಾವನೆಗಳನ್ನ ಇವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ನಿಮಗೆ ಐಡಿಯಾನು ಇಲ್ಲ ಅವ್ರ ಬಗ್ಗೆ, ನೀವು ಯೋಚನೆ ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರ, ನೀವ್ ಹೆಂಗ್ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರಾ, ಅವ್ರಿಗೆ ನೀವು ಇಷ್ಟ ಇದೀರಾ, ಅವ್ರಿಗೆ ನೀವು ಒಬ್ರು ಎಕ್ಸಿಸ್ಟ್ ಆಗ್ತಾ ಇದೀನಿ ಅಂತಾನು ಗೊತ್ತಿದ್ಯಾ, ಈ ತರ ಏನು ಐಡಿಯಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಬಟ್ ಐ ಫೀಲ್ ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಈ ಒಂದು ಇಂಟ್ರೋವರ್ಟ್ ಆಗಿರ್ಬೋದು, ಈ ಒಂದು ಅಷ್ಟು ಓಪನ್ ಅಪ್ ಆಗ್ದನೆ ಇರ್ಬೋದು, ಬಟ್ ಐ ಫೀಲ್ ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿಲ್ಲ, ಬಟ್ ಐ ಫೀಲ್ ಕಿಂಗ್ ಆಫ್ ಕಪ್ಸ್ ಎನರ್ಜಿ ನಂಗೆ ಐ ಫೀಲ್ ಬರ್ತಾ ಇದೆ. ಅಂದ್ರೆ ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ದೂರದಿಂದ ನೀವು ಮಾತಾಡೋ ರೀತಿ, ನೀವು ಓಡಾಡೋ ರೀತಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಮೇನ್ ಆಗಿ ಅಂತಾನೆ ಹೇಳ್ಬೋದು. ಲೆಟ್ಸ್ ಸಿ ಗ್ರೂಪ್ 1 ಅವ್ರಿಗೆ ಇನ್ನು ಏನೇನೆಲ್ಲ ಬರುತ್ತೆ ಅಂತ. ಸ್ಟಾರ್ಟಿಂಗ್ ಮೆಸೇಜಸ್ ಬೆಟ್ ನಾನು ಹೆಂಗೆ ಅಂತ ಅಂದ್ರೆ, ಒಂದ್ ಕಾರ್ಡ್ ತೆಗೆದ್ಬಿಟ್ರೆ ನಂಗೆ ಹಂಡ್ರೆಡ್ಸ್ ಆಫ್ ಮೀನಿಂಗ್ಸ್ ತಲೆಯಲ್ಲಿ ಬರುತ್ತೆ, ಹಂಡ್ರೆಡ್ಸ್ ಆಫ್ ಪ್ರಿಡಿಕ್ಷನ್ಸ್ ಬರುತ್ತೆ, ಬಟ್ ನಾನು ಪಿಕ್ ಮಾಡಿ ಒಂದಷ್ಟು ಹೇಳ್ತೀನಿ. ನಂಗೆ ಒಂಥರ ಇದೇ ತರದ್ ಇಷ್ಟ ಆಗುತ್ತೆ, ಲೈಕ್ ಒಂದ್ ಕಾರ್ಡ್ ಇಂದಾನೆ ತುಂಬಾ ಸಿನಾರಿಯೋಸ್ ಪಿಕ್ ಔಟ್ ಮಾಡೋದು. ಐ ಲವ್ ಇಟ್. ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಲುಕ್ ಎಟ್ ದಿಸ್ 10 ಆಫ್ ಪೆಂಟಕಲ್ಸ್. ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಪಾಸ್ಟ್ ಸ್ಟೋರಿ ಇತ್ತು, ಡೆಫಿನೆಟ್ಲಿ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೀರಾ ಆಲ್ರೆಡಿ. ಐ ಫೀಲ್ ನಿಮ್ಮಿಬ್ರು ಮಧ್ಯೆ ಒಂದು ಚಂದವಾದ ಕನೆಕ್ಷನ್ ಇತ್ತು, ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಇತ್ತು, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅನ್ನೋದಿತ್ತು. ಬಟ್ ಇವಾಗ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಡೆಫಿನೆಟ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅನ್ಸುತ್ತೆ, ರೈಟ್? ಮೇ ಬಿ ದಟ್ ಈಸ್ ಅ ರೀಸನ್ ಈ ಪರ್ಸನ್ಗೆ, ಇಟ್ಸ್ ನಾಟ್ ದಟ್ ಈ ಪರ್ಸನ್ ಮೂವ್ ಆನ್ ಆಗಿದಾರಾ ಇಲ್ವಾ, ಮೇ ಬಿ ನಿಮ್ಮ ಕ್ವೆಶನ್ ಮೈಂಡ್ ಅಲ್ಲಿ ಹಿಂಗಿದೆ ಅನ್ಸುತ್ತೆ, ಇವ್ರು ನನ್ನ ಬಗ್ಗೆ ನಿಜ ಯೋಚನೆ ಮಾಡ್ತಾನೆ ಇಲ್ವಾ, ನಿಜವಾಗ್ಲೂ ಇವ್ರು ಮೂವ್ ಆನ್ ಆದ್ರ, ಅಷ್ಟ್ ಈಸಿ ಆಯ್ತಾ ಇವರಿಗೆ ನನ್ನ ಮರೆಯೋದಕ್ಕೆ, ಬಿಕಾಸ್ ಅಂತ ಒಂದು ಕ್ಲೋಸ್ ಬಾಂಡಿಂಗ್ ಅಲ್ಲಿ ಇತ್ತು, ಕ್ಲೋಸ್ ಕನೆಕ್ಷನ್ ಅಲ್ಲಿ ಇತ್ತು, ಬಟ್ ಆಲ್ ಆಫ್ ಅ ಸಡನ್ ಇವ್ರು ಹೆಂಗೆ ಮೂವ್ ಆನ್ ಆದ್ರು ಅಷ್ಟು ಈಸಿಯಾಗಿ, ಈ ತರ ಎಲ್ಲ ಒಂದಷ್ಟು ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಇದೆ. ಡೆಫಿನೆಟ್ಲಿ ಗ್ರೂಪ್ 1 ಲೆಟ್ಸ್ ಸಿ ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದಾರ.
ಈವನ್ ದೋ ಇವ್ರು ನಿಮ್ ಲೈಫಲ್ಲಿ 3D ಇಲ್ದನೆ ಇರ್ಬೋದು, ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇವ್ರು ನಿಮ್ ಮುಂದೆ ಇಲ್ದನೆ ಇರ್ಬೋದು. ಬಟ್ ಐ ಫೀಲ್ ಅವಾಗವಾಗ ನಿಮ್ ಬಗ್ಗೆ ಯೋಚನೆ ಮಾಡುತ್ತಾರೆ, ಅವಾಗವಾಗ ನಿಮ್ ಬಗ್ಗೆ ಡ್ರೀಮ್ ಕೂಡ ಮಾಡ್ತಾರೆ. ಸಿ ದಿಸ್ ಪರ್ಸನ್ ಇಸ್ ಸ್ಲೀಪಿಂಗ್ ಅನ್ಕೂಡ್ಲೆ ಎಲ್ಲ ಮರ್ತಿದ್ದಾರೆ ಅಂತ ಅಲ್ಲ, ಬಿಟ್ ಯೋಚನೆ ಮಾಡ್ತಾ ಇದ್ದಾರೆ, ಪೇಷನ್ಸ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಕನೆಕ್ಷನ್ ಬಗ್ಗೆ, ಸೊ ದಟ್ ಯಾವುದೇ ರೀತಿ ನೆಗೆಟಿವ್ ಆಕ್ಷನ್ಸ್ ಆಗ್ಬಾರ್ದಲ್ವಾ. ಮೇ ಬಿ ದಟ್ ಈಸ್ ದ ರೀಸನ್. ನೆಕ್ಸ್ಟ್ ಯಾವ ಕಾರ್ಡ್ ತಗೊಳ್ಳೋಣ, ಲೆಟ್ ಸಿ ನೈಟ್ ಆಫ್ ವಾಂಡ್ಸ್ ತಗೊಳ್ಳೋಣ. ದ ಥಿಂಗ್ ಈಸ್, ಸೊ ಪಾಸಿಬಿಲಿಟಿ ಇದೆ ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಮೇಷರಾಶಿ, ಸಿಂಹರಾಶಿ, ಧನಸು ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಇಲ್ಲ ಅಂದ್ರೂ ನೀವು ಈ ವಿಡಿಯೋ ನೋಡ್ಬೋದು, ಜಸ್ಟ್ ಒಬ್ಬೊಬ್ರದ್ದು ಡಬಲ್ ಕನ್ಫರ್ಮೇಶನ್. ಇನ್ ಕೇಸ್ ನಿಮ್ಮ ಪರ್ಸನ್ದು ಈ ಒಂದು ಝೋಡಿಯಾಕ್ ಸೈನ್ ಅಥವಾ ನಿಮ್ಮ ಝೋಡಿಯಾಕ್ ಸೈನ್ ಆಗಿದೆ ಅಂದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್ ಈ ಒಂದು ರೀಡಿಂಗ್ ನಿಂದೆ ಅಂತ. ಸೊ ನೈಟ್ ಆಫ್ ವಾಂಡ್ಸ್ ಅಂದ್ರೆ ಒಂಥರ ಸುನಾಮಿ ಎನರ್ಜಿ ಇದು, ಏನೋ ಸಿ ಇಲ್ಲಿ ಕಾಮ್ ಆಗಿದ್ದಾರೆ ಇವಾಗ. ಪಾಸಿಬಿಲಿಟಿ ಇದೆ ನೆಕ್ಸ್ಟ್ ಹಿ ಆರ್ ಶಿ ಇಸ್ ಗೋಯಿಂಗ್ ಟು ಓಪನ್ ಅಪ್. ಏನಾಗತ್ತೆ ಆಗ್ಲಿ, ಇಷ್ಟ ದಿನ ನಾನು ರೂಲ್ಸ್ ನ ಫಾಲೋ ಮಾಡ್ಕೊಂಡಿದ್ದೆ, ಇಷ್ಟ ದಿನ ನಾನು ಸೊಸೈಟಿ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಇಷ್ಟ ದಿನ ನಾನು ಬೇರೆಯವ್ರಿಗೋಸ್ಕರ ಬದುಕ್ತಾ ಇದ್ದೆ, ಅಟ್ಲೀಸ್ಟ್ ಇವಾಗ ನಾನು ನನ್ಗೋಸ್ಕರ ಬದುಕೋಣ. ಇವಾಗ ನಾನು ನನಗೇನ್ ಇಷ್ಟ ಅದನ್ನ ನಾನು ಚೂಸ್ ಮಾಡೋಣ, ನನಗೆ ಯಾರು ಇಷ್ಟ ಅದನ್ನ ನಾನು ಚೂಸ್ ಮಾಡೋಣ. ಇವಾಗ ನಾನು ನನ್ನ ಯಾರು ಚೂಸ್ ಮಾಡ್ತಾರೆ ಅವ್ರನ್ನ ಚೂಸ್ ಮಾಡೋಣ. ನನಗೇನ್ ಇಷ್ಟ ಅದನ್ನ ಮಾಡೋಣ. ಫಾರ್ ಎನ್ ಎಕ್ಸಾಂಪಲ್, ಇಟ್ಸ್ ಮೋರ್ ಲೈಕ್ ಮೇ ಬಿ ಪಾಸಿಬಿಲಿಟೀಸ್ ತುಂಬಾ ಜನಕ್ಕೆ ಇವಾಗ ಫೀಲ್ ಆಗ್ತಾ ಇದೆ ಇಲ್ಲಿ ಗ್ರೂಪ್ 1. ದ ಥಿಂಗ್ ಈಸ್, ತುಂಬಾ ಯೋಚನೆ ಮಾಡ್ತಾ ಇದ್ರಿ ಒಬ್ರು ಪರ್ಸನ್ ಬಗ್ಗೆ, ಒಂದ್ ಕನೆಕ್ಷನ್ ಬಗ್ಗೆ. ಬಟ್ ಇವಾಗ ನಿಮಗೆ ಯಾವ ತರ ಫೀಲ್ ಆಗ್ತಾ ಇದೆ ಅಂದ್ರೆ, ಹೋಗಿ ಹೇಳೇ ಬಿಡ್ತೀನಿ, ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ, ಇಟ್ಸ್ ಫೈನ್. ನಾನು ಅದೇ ಪರ್ಸನ್ ಬರ್ಬೇಕು, ಅವರೇ ಓಪನ್ ಅಪ್ ಆಗ್ಬೇಕು, ಅವರೇ ಎಕ್ಸ್ಪ್ರೆಸ್ ಮಾಡ್ಬೇಕು, ಈ ತರದೆಲ್ಲ ಏನಿಲ್ಲ. ಇಟ್ಸ್ ಓಕೆ, ನಾನೇ ಓಪನ್ ಅಪ್ ಆಗ್ತೀನಿ, ನಾನೇ ಹೋಗಿ ಹೇಳ್ತೀನಿ. ಈ ತರ ಒಂದು ಎನರ್ಜಿ ನೀವು ತಗೊಂತಾ ಇರೋದನ್ನ ನೋಡ್ತಾ ಇದೀನಿ. ಅಟ್ ದ ಸೇಮ್ ಟೈಮ್ ಐ ಫೀಲ್ ಇಲ್ಲಿ ನೀವು ಅಥವಾ ಅವರು ಒಂದು ರೂಲ್ಸ್ ನ ಬ್ರೇಕ್ ಮಾಡ್ಬಿಟ್ಟು ಫೈನಲಿ ಏನಾಗತ್ತೆ ನೋಡೇ ಬಿಡೋಣ, ನನಗೆ ಅವ್ರ ಕಂಡ್ರೆ ಇಷ್ಟ ಇದೆ, ಲೆಟ್ ಮಿ ಓಪನ್ ಅಪ್, ಹೇಳ್ಬಿಡೋಣ, ಏನಾಗತ್ತೆ ನೋಡೋಣ. ಆಲ್ ಆಫ್ ಅ ಸಡನ್ ಒಂದು ಸೈಲೆಂಟ್ ಇಂದ ಒಂದು ದೊಡ್ಡ ಮೇಜರ್ ಚೇಂಜಸ್ ಆಗೋದನ್ನ ನೋಡ್ತೀನಿ. ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಅನದರ್ 1 month ಅಲ್ಲೇ ಆಗುತ್ತೆ. ಇದು ತುಂಬಾ ಟೈಮ್ ತಗೊಳ್ಳಲ್ಲ. ದಿಸ್ ಇಸ್ ಫೈರ್ ಎನರ್ಜಿ ಆಗಿರೋದ್ರಿಂದ ಸಿ ಲುಕ್ ಎಟ್ ದಟ್ ಹಾರ್ಸ್ ಇನ್ನೊಂದು ನಗಿತಾ ಇದೆ, ಬರ್ತಾ ಇದೆ. ಆಲ್ ಆಫ್ ಅ ಸಡನ್ ನಿಮಗೆ ಇವ್ರ ಕಡೆಯಿಂದ ಒಂದು ಮೆಸೇಜ್ ಬರ್ಬೋದು, ನಾನು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ನಾನು ಮಿಸ್ ಮಾಡ್ಕೊತಾ ಇದ್ದೀನಿ, ಪಾಸಿಬಲ್ ಹೊರಗೆ ಹೋಗೋಣ, ಫೈನಲಿ ರಿಕ್ವೆಸ್ಟ್ ಸೆಂಡ್ ಮಾಡ್ಬಿಡೋದು, ಏನಾಗತ್ತಾಗತ್ತೆ ನೋಡೇ ಬಿಡೋಣ. ತುಂಬಾ ಜನಕ್ಕೆ ಇನ್ ಕೇಸ್ ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಇದ್ದು ಒಂದು ಶಾರ್ಟ್ ಬ್ರೇಕ್ ಅಲ್ಲಿ ಇದ್ರಿ ಅಂದ್ರೆ ಫೈನಲಿ ಅವ್ರು ಬಂದು ಹೇಳೋದು ಲೈಕ್ ನನಗೆ ನೀನ್ ಬೇಕು, ಇಟ್ಸ್ ಓಕೆ, ವಾಟ್ ಎವರ್ ಹ್ಯಾಪನ್ ಪಾಸ್ಟ್ ಅಲ್ಲಿ ಆಗಿದ್ದಾಯ್ತು, ಆಗೋಗಿದಾಯ್ತು, ಬಟ್ ಇಲ್ಲ ನನಗೆ ನೀನ್ ಬೇಕು. ಸೊ ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ, ಕರೆಂಟ್ ಸಿಚುವೇಶನ್ ಅಲ್ಲಿ 4 of Swords ಬಂದಿರೋದ್ರಿಂದ ತುಂಬಾ ವಿಷಯಗಳನ್ನ ಹೈಡ್ ಮಾಡ್ತಾ ಇದೆ. ನಾನು ಹೇಳ್ದೆ ನಿಮಗೆ ಅವಾಗ್ಲೇನೆ, ಯಾರೋ ಒಬ್ರು ಇಲ್ಲಿ ಏನೋ ಹೈಡ್ ಮಾಡ್ತಾ ಇದಾರೆ, ಯಾರೋ ಒಬ್ರು ಓಪನ್ ಅಪ್ ಆಗೋದಕ್ಕೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ಸೊ ಮೇ ಬಿ ದ ಥಿಂಗ್ ಈಸ್, ಅವ್ರಿಗೆ ಇವಾಗ್ಲೇ ಓಪನ್ ಅಪ್ ಆಗ್ಬೇಕು, ಹೇಳ್ಕೋಬೇಕಂತ ಇದೆ, ಬಟ್ ಅದನ್ನ ಮುಚ್ಚಿಡ್ತಾ ಇದ್ದಾರೆ. ಹಿಸ್ ಥಿಂಕಿಂಗ್ ಅ ಲಾಟ್ ಆರ್ ಶಿ ಇಸ್ ಥಿಂಕಿಂಗ್ ಅ ಲಾಟ್ ಅಂತಾನೆ ಹೇಳ್ಬೋದು. ಸೊ ಫೈನಲಿ ಆ ಮುಚ್ಚಿಟ್ಟದನ್ನ ಹೊರಗೆ ಬಂದು ಹೇಳ್ತಾ ಇರೋದನ್ನ ನೋಡ್ತಾ ಇದೀನಿ. ಸೊ ಐ ಫೀಲ್ ನಿಮಗೆ ಒಂದ್ ಸ್ವಲ್ಪ ಟೈಮ್ ಬೇಕಾಗಿತ್ತು ಯೋಚನೆ ಮಾಡೋದಕ್ಕೂ ಕೂಡ. ಅಂಡ್ ಫೈನಲಿ ಯು ಆರ್ ಆಲ್ಸೋ ರೆಡಿ ನೌ ಫಾರ್ ಸಮಥಿಂಗ್ ನ್ಯೂ. ಏನಾದ್ರು ಒಂದು ಹೊಸ ಚೇಂಜಸ್ ಲೈಫಲ್ಲಿ ಆಗ್ಲಿ, ಏನಾದ್ರು ಒಂದು ಹೊಸ ಏನಾದ್ರು ಒಂದು ಬದಲಾವಣೆ ಆಗ್ಲಿ ಲೈಫಲ್ಲಿ. ನನ್ನ ಲೈಫಲ್ಲೂ ಏನಾದ್ರು ಎಕ್ಸೈಟಿಂಗ್ ಥಿಂಗ್ಸ್ ಬೇಕು, ನನ್ನ ಲೈಫಲ್ಲೂ ಏನಾದ್ರು ಚೇಂಜಸ್ ಆಗ್ಬೇಕು, ಈ ತರ ಎಲ್ಲ ಪ್ರಾಬಬ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಅನ್ಸುತ್ತೆ ಗ್ರೂಪ್ 1. ಬಟ್ ಫೈನಲಿ ನೀವೇ ಅದಕ್ಕೊಂದು ಫಸ್ಟ್ ಸ್ಟೆಪ್ ತಗೊಳೋದನ್ನ ನೋಡ್ತಾ ಇದೀನಿ. ಆಲ್ರೆಡಿ ಯಾರೆಲ್ಲ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಮೇ ಬಿ ಯು ಆರ್ ಆಸ್ಕಿಂಗ್ ಫಾರ್ ಸಮಥಿಂಗ್ ಚೇಂಜ್. ನಿಮಗೂ ಏನಾದ್ರು ಚೇಂಜಸ್ ಬೇಕು ಅನ್ನಿಸ್ತಾ ಇದೆ. ಇದೇ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಒಂದು ಎಕ್ಸೈಟಿಂಗ್ ಪ್ಲಾನ್ಸ್ ಮಾಡೋಣ, ಏನಾದ್ರು ಸ್ವಲ್ಪ ಚೇಂಜಸ್ ಇರ್ಲಿ ಒಂದು ರೋಟೀನ್ ಅಲ್ಲಿ. ಮೇ ಬಿ ಆಲ್ ಆಫ್ ಅ ಸಡನ್ ನೀವು ಟ್ರಿಪ್ ಹೋಗೋದನ್ನ ನೋಡ್ತಾ ಇದೀನಿ, ಆಲ್ ಆಫ್ ಅ ಸಡನ್ ನೀವು ಏನಾದ್ರು ಒಟ್ಟಿಗೆ ಪ್ಲಾನ್ ಮಾಡೋದನ್ನ ನೋಡ್ತಾ ಇದೀನಿ. ಒಂದು ಅಡ್ವೆಂಚರಸ್ ಪ್ಲಾನ್ಸ್ ಆಗಿರ್ಬೋದು, ಸಮಥಿಂಗ್ ನ್ಯೂ ಒಟ್ಟಿಗೆ ಟ್ರೈ ಮಾಡೋದು. ಯುನೋ ಒನ್ ಥಿಂಗ್ ಇಸ್ ಫಾರ್ ಶೋರ್, ಶಿಫ್ಟ್ ನಿಮ್ಮ ಕನೆಕ್ಷನ್ ಅಲ್ಲಿ ಏನ್ ಶಿಫ್ಟ್ ಆಗ್ತದೆ ಅಂದ್ರೆ, ಇಷ್ಟ ದಿನ ಒಂಥರ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಹೋಗ್ತಾ ಇತ್ತು, ತಣ್ಣಗಿತ್ತು, ಬಟ್ ಆಲ್ ಆಫ್ ಅ ಸಡನ್ ಏನೋ ಒಂದು ಎಕ್ಸೈಟಿಂಗ್ ಥಿಂಗ್ ಆಗೋದು, ಏನೋ ಚೇಂಜಸ್ ಆಗುತ್ತೆ, ಏನೋ ಒಂದು ಹೊಸ ಪ್ಲಾನ್ಸ್ ಮಾಡ್ತೀರಾ. ನಿಮಗೆ ಈ ರಿಲೇಶನ್ಶಿಪ್ ಅಥವಾ ಈ ಪರ್ಸನ್ ಬಗ್ಗೆ ಇನ್ನೂ ಒಂದಷ್ಟು ಪ್ಯಾಷನ್ ಜಾಸ್ತಿ ಆಗುತ್ತೆ. ದಟ್ ಈಸ್ ಫಾರ್ ಶೋರ್. ಸೊ ಇಟ್ಸ್ ಮೋರ್ ಲೈಕ್ ಇಷ್ಟ ದಿನ ಒಂಥರ
ಏನೋ ಒಂದು ರೂಲ್ಸ್ ಫಾಲೋ ಮಾಡ್ಕೊತಾ ಇದ್ರಿ, ಏನೋ ಒಂಥರ ಮುಜುಗುರ ಅನ್ನೋದೊಂದಿತ್ತು. ಬಟ್ ಇವಾಗ ಇನ್ನೂ ಸ್ಪಿರಿಟ್ ಜಾಸ್ತಿ ಆಗ್ತಾ ಇರೋದು, ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇರೋದು. ಅಂಡ್ ಇಟ್ಸ್ ಮೋರ್ ಲೈಕ್ ಯಾರು ನಿಮ್ನ ಬ್ಲಾಕ್ ಮಾಡಿದ್ದಾರೆ ಅಂದ್ರೆ, ಇವಾಗ ಆಲ್ರೆಡಿ ನೀವೇನಾದ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಆ ತರ ಒಂದು ಕನೆಕ್ಷನ್ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ ಅಂದ್ರೆ, ಆಲ್ ಆಫ್ ಅ ಸಡನ್ ಇವ್ರು ಅನ್ಬ್ಲಾಕ್ ಮಾಡೋದು, ಆಲ್ ಆಫ್ ಅ ಸಡನ್ ನಿಮಗೆ ಟೆಕ್ಸ್ಟ್ ಮಾಡೋದು, ಆಲ್ ಆಫ್ ಅ ಸಡನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು, ಈ ತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಲೆಟ್ಸ್ ಸಿ. ಬಟ್ ದ ಓನ್ಲಿ ಥಿಂಗ್ ಈಸ್ ಗ್ರೂಪ್ 1, ಇವರು ಯಾವಾಗೂ ನಿಮ್ ಲೈಫಲ್ಲಿ ಆನ್ ಅಂಡ್ ಆಫ್ ತರ ಇದ್ದಾರೆ. ನೀವು ಕಂಪ್ಲೀಟ್ ಆಗಿ ಇವ್ರನ್ನ ಟ್ರಸ್ಟ್ ಮಾಡ್ಬೋದಾ? ಕ್ಯಾನ್ ಯು ಟ್ರಸ್ಟ್ ದಿಸ್ ಪರ್ಸನ್? ಓಕೆ, ಫಾರ್ ಅ ಟೈಮ್ ಬೀಯಿಂಗ್ ಅವ್ರು ನಿಮಗೆ ಖುಷಿ ಕೊಡ್ತಾರೆ, ಟೈಮ್ ಬೀಯಿಂಗ್ ಎಕ್ಸೈಟ್ಮೆಂಟ್ನೆಸ್ ಎಲ್ಲ ತೋರಿಸ್ತಾರೆ. ಬಟ್ ನೀವು ಇವ್ರನ್ನ ಟ್ರಸ್ಟ್ ಮಾಡ್ಬೋದಾ? ಕ್ಯಾನ್ ಯು ಕ್ವೆಶನ್ ಯೋರ್ ಸೆಲ್ಫ್? ಲೆಟ್ ಮೀ ಸಿ ಏನ್ ಆನ್ಸರ್ ಬರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನೇಮ್ ಏನ್ ಮೆನ್ಷನ್ ಮಾಡೋದು ಬೇಡ, ಬಟ್ ಲೆಟ್ ಮಿ ಸಿ. 5 of Pentacles, that's what I feel. ಈ ಪರ್ಸನ್ ಕಡೆ ನಿಮಗೆ ಇಷ್ಟ ಇದೆ, ಇಲ್ಲ ಅಂತ ಅಲ್ಲ. ಈ ಕನೆಕ್ಷನ್ ಕಂಡ್ರೆ ಇಷ್ಟ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಪಾಸ್ಟ್ ಅಲ್ಲಿ ಹರ್ಟ್ ಮಾಡಿ ಹೋಗಿರೋದನ್ನ ನೋಡ್ತಾ ಇದೀನಿ ನಾನು. ಪಾಸ್ಟ್ ಅಲ್ಲಿ ಏನೋ ಒಂದಷ್ಟು ನೆಗೆಟಿವ್ ಎಕ್ಸ್ಪೀರಿಯನ್ಸ್ಗಳಾಗಿರೋದು ನೋಡ್ತಾ ಇದೀನಿ ಈ ಕನೆಕ್ಷನ್ ಅಲ್ಲಿ. ಪಾಸ್ಟ್ ಅಲ್ಲಿ ಇವ್ರು ಒಂಥರ ನೀವು ತುಂಬಾ ವೀಕ್ ಅಲ್ಲಿ ಇರ್ಬೇಕಾದ್ರೆ ನಿಮ್ನ ಇವ್ರು ಬಿಟ್ಟೋಗಿರೋದು, ಅಥವಾ ಇಮ್ಮೆಚ್ಯೂರ್ ಆಗಿ ನಿಮ್ನ ಬಿಟ್ಟೋಗಿರೋದು. ಮೇ ಬಿ ನಿಮಗೆ ಒಂಥರ ಭಯ ಇದೆ, ಇನ್ನೂ ಈ ಕನೆಕ್ಷನ್ ಬಗ್ಗೆ ಭಯ ಇದೆ. ಡೆಫಿನೆಟ್ಲಿ ಇವ್ರು ನಿಮ್ ಲೈಫ್ ಅಲ್ಲಿ ಫಾರ್ ಎವರ್ ಇರ್ತಾರ, ಇವ್ರಿಗೆ ನಾನು ಫಾರ್ ಎವರ್ ಕಮಿಟ್ಮೆಂಟ್ ಕೊಡ್ಬೋದಾ, ಇವ್ರನ್ನ ನಂಬೋದಾ, ನಾನು ಮತ್ತೆ ಬಂದ್ರು ಬರ್ಬೋದು, ಬಟ್ ನಾನು ನಂಬೋದಾ ಈ ಪರ್ಸನ್ನ? ಈ ತರ ಎಲ್ಲ ತುಂಬಾ ಭಯಗಳಿದೆ ಅನ್ನೋದನ್ನೇ ನೋಡ್ತಾ ಇದೀನಿ. ಬಿಕಾಸ್ ಮೇ ಬಿ ಫೌಂಡೇಶನ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ದ ಥಿಂಗ್ ಈಸ್, ನೀವು ಚೂಸ್ ಮಾಡಿ ಇರುವಂತ ಒಂದು ಪರ್ಸನ್ ನಿಮಗೆ ಎಕ್ಸೈಟ್ಮೆಂಟ್ ಕೊಡ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ಅದು ಟ್ರೂ ಲವ್? ನೀವು ಫಾರ್ ಎವರ್ ಇವ್ರ ಜೊತೆ ಇರಕ್ಕಾಗತ್ತಾ? ಈ ತರ ಒಂದು ಕನೆಕ್ಷನ್, ಈ ತರ ಒಂದು ಎನರ್ಜಿಲಿ ಇರೋದಕ್ಕಾಗತ್ತಾ? ಯು ಹ್ಯಾವ್ ಟು ಕ್ವೆಶನ್ ಯೋರ್ ಸೆಲ್ಫ್. ನಿಮಗೆ ನೀವೇ ಕ್ವೆಶನ್ ಮಾಡ್ಕೋಬೇಕು, ಆವಾಗಲೇ ನಿಮಗೊಂದು ಕ್ಲಾರಿಟಿ ಪ್ರಾಬಬ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದೆ ನಿಮಗೆ ದಿ ಎಂಪ್ರರ್. ವೆರಿ ಸ್ಟ್ರಾಂಗ್ ಕಾರ್ಡ್. ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಲೈಕ್ ಒಂದ್ ಪ್ಲಾನೇ ಇರಲ್ಲ ಈ ಪರ್ಸನ್ ಜೊತೆ. ಓಕೆ, ಈ ಪರ್ಸನ್ ನನ್ನ ಲೈಫಲ್ಲಿ ಇರ್ತಾರಾ ಅಂತ ನಿಮಗೇನೆ ಕ್ವೆಶನ್ ಇತ್ತು, ಬಟ್ ಆಲ್ ಆಫ್ ಅ ಸಡನ್ ಇವರೊಂದು ಸೀರಿಯಸ್ನೆಸ್ ತೋರಿಸೋದು ನಿಮ್ ಕಡೆಗೆ. ಆಲ್ ಆಫ್ ಅ ಸಡನ್ ಇವರು ಒಂದು ಸೀರಿಯಸ್ನೆಸ್ ನ ಎಕ್ಸ್ಪ್ರೆಸ್ ಮಾಡೋದು. ವೀಕೆಂಡ್ಸ್ ಅಲ್ಲಿ ಏನೋ ಪ್ಲಾನ್ ಮಾಡ್ತಾ ಇದ್ರಿ, ಈ ವೀಕೆಂಡ್ಸ್ ಅಲ್ಲಿ ಏನೋ ಮಾತಾಡ್ತಾ ಇದ್ರಿ, ಬಟ್ ಆಲ್ ಆಫ್ ಅ ಸಡನ್ ಅವರು ಒಂಥರ ಎವ್ರಿ ಡೇ ಶೋ ಆಫ್ ಮಾಡೋದು, ಎವ್ರಿ ಡೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೋದು, ಎವ್ರಿ ಡೇ ನಿಮ್ ಬಗ್ಗೆ ಕೇರ್ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡೋದು, ಎವ್ರಿ ಡೇ ನಿಮಗೊಂದು ಇಂಪಾರ್ಟೆನ್ಸ್ ಕೊಡೋದು. ಆಲ್ ಆಫ್ ಅ ಸಡನ್ ಒಂದು ಟೈಮ್ ಪಾಸ್ಗಿದ್ದ ರಿಲೇಶನ್ಶಿಪ್ ಸೀರಿಯಸ್ ಆಗೋದನ್ನ ನೋಡ್ತಾ ಇದೀನಿ. ಮೇ ಬಿ ತುಂಬಾ ಜನ ಇದನ್ನ ಎಕ್ಸ್ಪೆಕ್ಟೇ ಮಾಡಿಲ್ಲ. ಗ್ರೂಪ್ 1 ಈ ತರ ಒಂದು ಕನೆಕ್ಷನ್ ನನ್ನ ಲೈಫಲ್ಲಿ ಆಗುತ್ತಾ? ಈ ತರ ಪರ್ಸನ್ ನಾನ್ ನಂಬ್ತೀನಾ? ಈ ತರ ಒಂದು ಪರ್ಸನಿಗೆ ನಾನ್ ಕಮಿಟ್ಮೆಂಟ್ ಕೊಡ್ತೀನಾ? ತುಂಬಾ ಜನ ಪ್ರಾಬಬ್ಲಿ ಫ್ರೆಂಡ್ಸ್ ಆಗಿದ್ರಿ, ತುಂಬಾ ಜನ ಪ್ರಾಬಬ್ಲಿ ಜಸ್ಟ್ ಟೈಮ್ ಬೀಯಿಂಗ್ ಇರೋಣ ಅಂತಾನು ಅನ್ಕೊಂಡಿದ್ರಿ. ಬಟ್ ಆಲ್ ಆಫ್ ಅ ಸಡನ್ ಅದೇ ಒಂದು ರಿಲೇಶನ್ಶಿಪ್ ನ ನೀವು ತುಂಬಾ ಹಚ್ಕೊಳ್ಳೋದನ್ನ ನೋಡ್ತಾ ಇದೀನಿ ನಾನು, ಗ್ರೂಪ್ 1. ಸೊ ಐ ಫೀಲ್ ಈವನ್ ದೋ ಈ ಕನೆಕ್ಷನ್ ಸೈಲೆಂಟ್ ಆಗಿತ್ತು ಅನ್ಸುತ್ತೆ, ಈವನ್ ದೋ ನೀವಿಬ್ರು ಕಮ್ಯುನಿಕೇಶನ್ ಅಲ್ಲಿ ಇರ್ಲಿಲ್ಲ ಕೂಡ, ಬಟ್ ಆಲ್ ಆಫ್ ಅ ಸಡನ್ ಈ ಟೈಮ್ ಪಾಸ್ ಪರ್ಸನ್ ನಿಮ್ ಲೈಫಲ್ಲಿ ಸೀರಿಯಸ್ ರೋಲ್ ಪ್ಲೇ ಮಾಡೋದನ್ನ ನೋಡ್ತಾ ಇದೀನಿ. ಫೈನಲಿ ಅವರಲ್ಲಿ ಒಂದು ಮೆಚುರಿಟಿನ ನೀವು ನೋಡೋದನ್ನ ನೋಡ್ತಾ ಇದೀನಿ. ಫೈನಲಿ ಅವ್ರ ಕಡೆಯಿಂದನೂ ಒಂದು ಪ್ರಾಮಿಸಸ್, ಫೇಕ್ ಪ್ರಾಮಿಸಸ್ ಅಲ್ಲ, ರಿಯಲ್ ಪ್ರಾಮಿಸಸ್ ಬರೋದನ್ನ ನೋಡ್ತಾ ಇದೀನಿ. ಸೊ ಮುಂಚೆನೆ ಹೇಳ್ದಂಗೆ ಟೈಮ್ ಪಾಸ್ ಅಂತ ಅನ್ಕೊಂಡಿದ್ದು ಅಥವಾ ಲೈಟ್ ಆಗಿ ತಗೊಂಡವರು ಸೀರಿಯಸ್ ಆಗೋದು. ಫಾರ್ ಅನ್ ಎಕ್ಸಾಂಪಲ್, ನಾನು ತುಂಬಾ ಸತಿ ನೋಡಿದೀನಿ ಕಾಲೇಜ್ ಡೇಸ್ ಅಲ್ಲೆಲ್ಲ ಈ ತರದೆಲ್ಲ. ನಾನ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಎಲ್ಲ ಇರ್ತಾ ಇತ್ತು. ಟೈಮ್ ಪಾಸಿಗಂತ ಟೀಸ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸಿಗೆ, ಹುಡ್ಗಂಗೆ ಈ ಹುಡುಗಿನ ಟೈಮ್ ಪಾಸಿಗಂತ ಟೀಸ್ ಮಾಡ್ತಾ ಇರ್ತಾರೆ. ಆಲ್ ಆಫ್ ಅ ಸಡನ್ ಅದು ಸೀರಿಯಸ್ ಆಗೋದು. ಏನೋ ಟೈಮ್ ಪಾಸಿಗೆ ಅನ್ಕೊಂಡಿದ್ವಿ, ಇವ್ರು ನೋಡಿ ಸೀರಿಯಸ್ ಆಗಿ ಹೋಗ್ಬಿಟ್ರು. ಈ ತರ ಆಗಿರೋದು ನಾನು ತುಂಬಾ ನೋಡಿದೀನಿ ನನ್ನ ಕಾಲೇಜ್ ಲೈಫಲ್ಲೂ ನೋಡಿದೀನಿ ಬೇರೆಯವ್ರದ್ದು. ಸೊ ಫಸ್ಟಿಗೆ ಕನೆಕ್ಷನ್ ಫೀಲ್ ಆಗಲ್ಲ, ಬಟ್ ಡೇ ಬೈ ಡೇ ಹೋಗ್ತಾ ಹೋಗ್ತಾ ನಿಮಗೆ ಫೀಲ್ ಆಗುತ್ತೆ ನಿಮ್ಮಿಬ್ರು ಮಧ್ಯೆ ಕಂಪ್ಯಾಟಬಿಲಿಟಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದನ್ನ ನೀವು ಮಿಸ್ ಮಾಡ್ಕೊತಾ ಇದ್ರಿ ಮುಂಚೆ.
ಸೊ ಒಂದು ಗಾಳಿಲಿ ಹೋಗ್ತಾ ಇದ್ದ ಒಂದು ಕನೆಕ್ಷನ್ ಸೀರಿಯಸ್ ಆಗೋದು, ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್ ಜೊತೆ ನೀವು ಒಂದು ಸೀರಿಯಸ್ ರಿಲೇಶನ್ಶಿಪ್ಪಿಗೆ ಹೋಗೋದು, ಇವ್ರು ಸೀರಿಯಸ್ಸೇ ಆಗಕ್ ಚಾನ್ಸೇ ಇಲ್ಲ ಅಂತ ಅನ್ಕೊಂಡಿದ್ ಪರ್ಸನ್ ನಿಮ್ ಮೇಲೆ ಆಕ್ಚುಲಿ ಸೀರಿಯಸ್ ಆಗೋದು, ಎವ್ರಿ ಡೇ ಟೆಕ್ಸ್ಟ್ ಮಾಡೋದು ನೋಡ್ತಾ ಇದೀನಿ, ಎವ್ರಿ ಡೇ ಅವ್ರ ಏನಾದ್ರು ಪ್ಲಾನ್ಸ್ ಮಾಡೋದು ನೋಡ್ತಾ ಇದೀನಿ, ಎವ್ರಿ ಡೇ ಒಂದು ಸೀರಿಯಸ್ ಕಮಿಟ್ಮೆಂಟ್ ಕೊಡೋದನ್ನ ನೋಡ್ತಾ ಇದೀನಿ. ವಾವ್. ಸೊ ಇಟ್ಸ್ ಮೋರ್ ಲೈಕ್ ಯಾರ ಜೊತೆ ಅನ್ಕೊಂಡೇ ಇರಲ್ಲ ಆ ಒಂದು ಪರ್ಸನ್ ಜೊತೆ ಒಂದು ಸೀರಿಯಸ್ ಕನೆಕ್ಷನ್ ಆಗೋದು. ದೇರ್ ಈಸ್ ಟೆಂಪರೆನ್ಸ್. ಲುಕ್ ಎಟ್ ದಿಸ್. ಪೇಷನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಈ ಕನೆಕ್ಷನ್ ಅಲ್ಲಿ. ಐ ಫೀಲ್ ಯು ಗೈಸ್ ಆರ್ ಮೆಂಟ್ ಟು ಬಿ ವಿತ್ ಈಚ್ ಅದರ್. ಐ ಫೀಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಈವನ್ ದೋ ಇವತ್ತು ನಿಮಗೆ ಈ ಕನೆಕ್ಷನ್ ಇಂಪಾರ್ಟೆನ್ಸ್ ಫೀಲ್ ಆಗ್ತಾನೆ ಇರ್ಬೋದು, ಇವತ್ತು ನಿಮಗೆ ಈ ಕನೆಕ್ಷನ್ ಅಲ್ಲಿರೋ ಸ್ಟೆಬಿಲಿಟಿ, ಈ ಕನೆಕ್ಷನ್ ಅಲ್ಲಿರೋ ಸ್ಟ್ರೆಂತ್ ಕಾಣಿಸ್ತಾನೆ ಇರ್ಬೋದು. ಗ್ರೂಪ್ 1 ಐ ಫೀಲ್ ಡೇ ಬೈ ಡೇ ಹೋಗ್ತಾ 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 ಈ ಪರ್ಸನ್ದು ಇಂಪಾರ್ಟೆನ್ಸ್ ನೋಡ್ತಾ ಹೋಗ್ತೀರಾ ನೀವು. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮಾಡ್ತಾ ಇರೋ ಗುಡ್ ಇಂಪ್ಯಾಕ್ಟ್ ನೋಡ್ತಾ ಹೋಗ್ತೀರಾ. ಐ ಫೀಲ್ ಇವ್ರು ನಿಮ್ಮ ಲೈಫಿಗೆ ಬಂದ್ಮೇಲೆ ನಿಮ್ಮಲ್ಲಿರೋ ಒಂದು ಕಷ್ಟ, ನಿಮ್ಮಲ್ಲಿರೋ ಒಂದು ವೀಕ್ನೆಸ್, ನಿಮ್ಮಲ್ಲಿರೋ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅದೆಲ್ಲದನ್ನ ನಿಮ್ಮನ್ನ ಹೊರಗೆ ಕರ್ಕೊಬರೋದನ್ನ ನೋಡ್ತಾ ಇದ್ದೀನಿ. ಒಂದು ನ್ಯೂ ಲೈಫ್ ಕಡೆ ಕರ್ಕೊಂಡು ಹೋಗೋದು, ಒಂದು ನ್ಯೂ ಎಕ್ಸೈಟ್ಮೆಂಟ್ನ ತಗೋಬರೋದು. ಇವಾಗ ಏನು ಒಂಥರ ಬೋರಿಂಗ್ ಅಥವಾ ಏನೇ ಆಗ್ದೇ ಇದ್ರು ಒಂಥರ ಕಂಪ್ಲೀಟಾಗಿ ವೀಕ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರೋರು, ವೆರಿ ಸೂನ್ ಈ ಪರ್ಸನ್ ಬಂದಮೇಲೆ ಒಂದು ನಿಮ್ಮ ಲೈಫ್ ಒಂದು ಯೂ-ಟರ್ನೇ ತಗೊಳ್ಳೋದನ್ನ ನೋಡ್ತಾ ಇದ್ದೀನಿ. ತುಂಬ ಚೇಂಜಸ್, ತುಂಬ ಸ್ಟ್ರೆಂತ್ ಫೀಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೀವು. ನೀವು ಇದಕ್ಕೆ ಎಫರ್ಟ್ ಹಾಕೋದಕ್ಕೆ ರೆಡಿ ಇದ್ದೀರಾ ಅಂದರೆ, ನೀವು ಈ ಪರ್ಸನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂದರೆ, ವಿತೌಟ್ ಎನಿ ಡೌಟ್ ಈ ಕನೆಕ್ಷನ್ ನಿಮಗೆ ಲಾಂಗ್ ಟರ್ಮ್ ಸ್ಟೆಬಿಲಿಟಿ, ಲಾಂಗ್ ಟರ್ಮ್ ಪೊಟೆನ್ಷಿಯಲ್, ಸೀರಿಯಸ್ ಕಮಿಟ್ಮೆಂಟ್ ಈ ಪರ್ಸನ್ ಕೊಡ್ತಾರೆ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಸಿ ಆಲ್ ಆಫ್ ಅ ಸಡನ್ ಅವರು ಒಂದು ಇಮ್ಮೆಚ್ಯೂರಿಟಿಯಿಂದ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡೋದು, ಇದೆಲ್ಲ ನೋಡ್ತಾ ಇದ್ದೀನಿ. ಸೊ ಗ್ರೂಪ್ 1 ವೆರಿ ಬ್ಯೂಟಿಫುಲ್ ರೀಡಿಂಗ್ ಆಗಿತ್ತು. ನಿಮಗೇನು ಅನಿಸ್ತು ಅಂತ ಹೇಳಿ, ಯಾವ ಪಾರ್ಟ್ ನಿಮಗೆ ಇಷ್ಟ ಆಯಿತು ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನೋಡಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ರೀಡಿಂಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ, ಯಾರೆಲ್ಲ ಸೆಕೆಂಡ್ ಗ್ರೂಪ್ ಅಥವಾ ಸೆಕೆಂಡ್ ಆಪ್ಷನ್ಗೆ ಬಿಲಾಂಗ್ ಆಗ್ತೀರಾ, ಯಾರೆಲ್ಲ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಮನಸ್ಸಲ್ಲಿರುವಂಥ ಪರ್ಸನ್ ಜೊತೆ ಕನೆಕ್ಷನ್ ಎಲ್ಲಿಗೆ ಹೋಗ್ತಾ ಇದೆ, ಇದೆಲ್ಲಿಗೆ ಹೋಗುತ್ತೆ, ಆ್ಯಂಡ್ ಏನೆಲ್ಲ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಕಮ್ಮಿಂಗ್ ಡೇಸಲ್ಲಿ. ಆ್ಯಂಡ್ ಸಜೆಷನ್, ಇವ್ರ ಜೊತೆ ನೀವು ಪರ್ಮನೆಂಟ್ ಆಗಿ ಇರ್ತೀರಾ ಅಥವಾ ಏನಾಗ್ಬೋದು, ಒಂದು ಕನ್ಕ್ಲೂಷನ್ ಕೊಡೋಣ ಈ ಒಂದು ಸಿಚುವೇಶನ್ಗೆ. ಓಕೆ, ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ರೈಟ್, ಲೆಟ್ಸ್ ಸಿ ಗ್ರೂಪ್ 2 ಅವ್ರಿಗೆ. ರೈಟ್, let's see. King of Cups, 3 of Swords, 7 of Wands. Not really okay ಅನ್ಬೋದು, ಬಟ್ ಲೆಟ್ಸ್ ಸಿ ಇದ್ರ ಬಗ್ಗೆ ಡೀಪ್ ಆಗಿ ಹೋಗೋಣ. ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್ ಈಸ್, ಎರಡು ಬಿಟ್ ಚಾಲೆಂಜಿಂಗ್ ಕಾರ್ಡ್ಸ್ ಬಂದಿದೆ ಇಲ್ಲಿ. ಒನ್ ಈಸ್ 3 of Swords and the one is 7 of Wands. ಒನ್ ವೆರಿ ಪಾಸಿಟಿವ್ ಕಾರ್ಡ್ ಅಂದ್ರೆ ಯುನಿಕ್ ಆಗಿ ನಿಲ್ತಾ ಇರೋದು, ದಿಸ್ ಇಸ್ ಕಿಂಗ್ ಆಫ್ ಕಪ್ಸ್. ಸೊ 7 of Wands ಈ ಕಾರ್ಡ್ನ ನೋಡ್ಬೋದು. ಈ ಪರ್ಸನ್ ಏನೋ ಒಂದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಆಲ್ರೆಡಿ ಬಿಲ್ಡ್ ಮಾಡಿರೋದನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಈ ಪರ್ಸನ್ ಟ್ರೈಂಗ್ ಟು ಪ್ರೊಟೆಕ್ಟ್ ಮೇನ್ ಆಗಿ. ಸೊ ಡೆಫಿನೆಟ್ಲಿ ಯಾವ ಒಂದು ಕನೆಕ್ಷನ್ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದೀರಾ, ಈ ಕನೆಕ್ಷನ್ಗೆ ತುಂಬಾನೇ ಚಾಲೆಂಜಿಂಗ್ ಸಿಚುವೇಶನ್ಸ್ ಇದೆ. ಅಂದ್ರೆ ಇಟ್ಸ್ ನಾಟ್ ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ ಅಥವಾ ನೀವಿಬ್ರು ಒಂದು ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಬಟ್
ಈ ಒಂದು ರಿಲೇಶನ್ಶಿಪ್ ಎಗೇನೆಸ್ಟ್ ಆಗಿ ತುಂಬಾ ಜನ ನಿಂತಿದ್ದಾರೆ. ಅದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಅವರಾಗಿರ್ಬೋದು, ತುಂಬಾ ಜನ ಇಲ್ಸಿ ಕೆಳಗಡೆ ಇಲ್ಲೆಲ್ಲ ಇದಾರಲ್ಲ, ದೀಸ್ ಆರ್ ಆಲ್ ನಿಮಗಿರೋ ಚಾಲೆಂಜಸ್, ಎಸ್ಪೆಷಲಿ ರಿಲೇಶನ್ಶಿಪ್ ಅಲ್ಲಿರೋ ಚಾಲೆಂಜಸ್ ಅಂತಾನೆ ಹೇಳ್ಬೋದು. ಸೊ ದ ಥಿಂಗ್ ಇಸ್, ತುಂಬಾ ಜನ ಇದ್ರ ಎಗೇನೆಸ್ಟ್ ಆಗಿದ್ದಾರೆ. ಬಟ್ ದ ಬೆಸ್ಟ್ ಪಾರ್ಟ್ ಇಸ್, ನೀವು ಫೈಟ್ ಮಾಡ್ತಾ ಇದ್ದೀರಾ, ಗಿವ್ ಅಪ್ ಮಾಡ್ತಾ ಇಲ್ಲ. ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಫೈಟ್ ಮಾಡ್ತಾ ಇದ್ದೀರಾ, ಸೇವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅಂಡ್ ತುಂಬಾ ಜನರದು ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ಕೂಡ ಆಗ್ತಾ ಇದೆ. ಅಂದ್ರೆ ನಿಮ್ಮ ಪರ್ಸನ್ ಅಥವಾ ನೀವೇ ಆಗಿರ್ಬೋದು, ಕಂಪ್ಲೀಟ್ ಆಗಿ ಓಪನ್ ಅಪ್ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ಸೇಫ್ ಫೀಲ್ ಮಾಡ್ತಾ ಇಲ್ಲ, ಏನೋ ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ನೀವಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಇದನ್ನ ಏನೋ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡೋದಕ್ಕೂ ಟ್ರೈ ಮಾಡ್ತಾ ಇಲ್ಲ ನೀವು. ದ ಥಿಂಗ್ ಈಸ್, ಯಾರೋ ಒಬ್ರು ಇಲ್ಲಿ ಅಷ್ಟು ಓಪನ್ ಅಪ್ ಆಗ್ತಾ ಇಲ್ಲ, ಯಾರೋ ಒಬ್ರು ಅಷ್ಟೊಂದು ಕಾನ್ಫಿಡೆಂಟ್ ಸೇಫ್ ಫೀಲ್ ಮಾಡ್ತಾ ಇಲ್ಲ, ಓವರ್ಲಿ ಟ್ರಸ್ಟ್ ಮಾಡ್ತಾ ಇಲ್ಲ. ಯಾರೋ ಒಬ್ರು ಇಲ್ಲಿ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ವೆರಿ ಕಾಂಪ್ಲಿಕೇಟೆಡ್ ಸಿಚುವೇಶನ್. ಲೆಟ್ಸ್ ಸಿ. ಟ್ರೈಂಗ್ ಟು ಬಿ ಪರ್ಫೆಕ್ಟ್, ಅಂದ್ರೆ ಪರ್ಫೆಕ್ಟ್ ಆಗಿರೋದಕ್ಕೂ ಟ್ರೈ ಮಾಡ್ತಾ ಇಲ್ಲ ನೀವು. ಬಟ್ ನಿಮಗೆ ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ ಈ ಪರ್ಸನ್ನ. ಏನೋ ಅವ್ರು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತಾ ಇದಾರೆ, ಅಥವಾ ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ಅಥವಾ ಐ ಡೋಂಟ್ ಥಿಂಕ್ ನಾವ್ ಇದನ್ನ ಸರ್ವೈವ್ ಮಾಡೋದಕ್ಕಾಗುತ್ತೆ ಅಂತ, ಐ ಡೋಂಟ್ ಥಿಂಕ್ ನಾನು ಎಲ್ಲಾದ್ರೂ ಫೇಸ್ ಮಾಡ್ತೀನಿ ಅಂತ ಅವರು ನಿಮ್ಮ ಪಾರ್ಟ್ನರ್ ಅವಾಗವಾಗ ಗಿವ್ ಅಪ್ ಸೈನ್ಸ್ ಕೊಡ್ತಾ ಇರೋದು, ಈ ಥರ ಎಲ್ಲ ನೋಡ್ತಾ ಇದ್ದೀರಾ. ಬಟ್ ನಿಮಗೆ ಅದನ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೀವು ಹೆಂಗೆ ಅಂದ್ರೆ, ಓಕೆ ಲೆಟ್ ಅಸ್ ಫೇಸ್ ಮಾಡೋಣ, ಇಲ್ಲಿವರೆಗೂ ನಾವು ತಗೊಬಂದಿದೀವಿ, ಇನ್ನು ನಾವು ಗಿವ್ ಅಪ್ ಮಾಡೋದು ಬೇಡ. ಅಥವಾ ಇಟ್ಸ್ ಮೋರ್ ಲೈಕ್, ನಿಮ್ಮ ಪರ್ಸನ್ ನಿಮ್ಮ ಎಮೋಷನ್ಸ್ನ ಅರ್ಥ ಮಾಡ್ಕೊತಾ ಇಲ್ಲ, ಬಟ್ ನೀವು ಟ್ರೈ ಮಾಡಿಸ್ತಾ ಇದ್ದೀರಾ, ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದೀರಾ. ಅವ್ರು ಎಷ್ಟೇ ಪುಷ್ ಮಾಡಿದ್ರು, ಎಷ್ಟೇ ಆಗಲ್ಲ ಅಂದ್ರೂ ನೀವು ಮತ್ತೆ ಮತ್ತೆ ಹೋಗ್ತಾ ಇರೋದು, ಮತ್ತೆ ಮತ್ತೆ ಎಫರ್ಟ್ ಹಾಕ್ತಾ ಇರೋದು ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ಇಟ್ಸ್ ಮೋರ್ ಲೈಕ್, ಐ ಫೀಲ್ ನೀವು ಟ್ರೈ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಎಫರ್ಟ್ನ ಆ ಪರ್ಸನ್ ನೋಡ್ತಾ ಇಲ್ಲ. ಅವ್ರ ಪಡಿಗಿದ್ದಾರೆ, ಬಟ್ ನಿಮ್ಮ ಎಫರ್ಟ್ನ ಅವ್ರು ನೋಡ್ತಾ ಇಲ್ಲ. ಈವನ್ ದೋ ನೀವು ಒನ್ ಸೈಡೆಡ್ ಲವ್ ಆಗಿದ್ರು ಡೌಟ್ ಇಲ್ಲ, ಒನ್ ಸೈಡೆಡ್ ಲವ್ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಕಾನ್ಸ್ಟೆಂಟ್ಲಿ ನೀವು ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ಕಾನ್ಸ್ಟೆಂಟ್ಲಿ ಅವ್ರಿಗೆ ಸ್ಪೆಷಲ್ ಫೀಲ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಆ ಪರ್ಸನ್ ಅದನ್ನ ನೋಡ್ತಾ ಇಲ್ಲ. ಸಮ್ ಟೆನ್ಷನ್ ಅರೌಂಡ್ ದಿಸ್ ಸಿಚುವೇಶನ್, ಅಷ್ಟೊಂದು ಕೂಲ್ ಆಗಿ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇಲ್ಲ. ಬಟ್ ಲುಕ್ ಎಟ್ ದಿಸ್ ಸನ್, ಬ್ಯೂಟಿಫುಲ್. ಇವಾಗ ಏನ್ ಎಫರ್ಟ್ ಹಾಕ್ತಾ ಇದೀರಲ್ವಾ, ಇಟ್ಸ್ ಅ ಪಾಸಿಟಿವ್ ಸೈನ್. ಇದರಿಂದ ಏನೋ ಒಂದು ಕ್ಲಾರಿಟಿ ಸಿಗುತ್ತೆ. ಅಂದ್ರೆ ಗೊತ್ತಿಲ್ದಿರೋ ಕೆಲವೊಂದೊಂದು ವಿಚಾರಗಳ ಬಗ್ಗೆ ಸತ್ಯ ಗೊತ್ತಾಗುತ್ತೆ. ಮೇ ಬಿ ಗ್ರೂಪ್ 2 ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ವೆರಿ ಸೂನ್ ನಿಮಗೆ ಈ ಪರ್ಸನ್ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ಈ ಪರ್ಸನ್ ಏನ್ ಮುಚ್ಚಿಡ್ತಾ ಇದ್ದಾರೆ, ಈ ಪರ್ಸನ್ ಲೈಫಲ್ಲಿ ಏನಾಗ್ತದೆ, ಯಾಕೆ ನಿಮ್ನ ಕಂಪ್ಲೀಟ್ ಆಗಿ ಅವರು ಎಂಬ್ರೇಸ್ ಮಾಡ್ಕೊಂತ ಇಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಂತ ಇಲ್ಲ, ಯಾಕೆ ಈ ಪರ್ಸನ್ ಕಡೆಯಿಂದ ಕೈಂಡ್ ಆಫ್ ನೆಗೆಟಿವ್ ವೈಬ್ಸ್ ಬರ್ತಾ ಇದೆ, ಯಾಕೆ ಈ ಪರ್ಸನ್ ನಿಮ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಯಾಕೆ ಈ ಪರ್ಸನ್ ನಿಮ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಈ ಪರ್ಸನ್ ಅಷ್ಟು ಓಪನ್ ಅಪ್ ಆಗ್ತಾ ಇಲ್ಲ. ಅವ್ರ ಸುತ್ತ ಲುಕ್ ಎಟ್ ದಿ 7 of Wands ಅಂತ ಅಂದ್ರೆ, ಅವ್ರ ಸುತ್ತ ಒಂದಷ್ಟು ಬೌಂಡ್ರೀಸ್ ಹಾಕೊಂಡಿರ್ತಾರೆ, ರೈಟ್? ಆ ಬೌಂಡ್ರಿ ಒಳಗೆ ಯಾರನ್ನೂ ಅಷ್ಟು ಈಸಿಯಾಗಿ ಬಿಡಲ್ಲ ಅವರು. ಸೊ ಮೇ ಬಿ ಗ್ರೂಪ್ 2 ವೆರಿ ಸೂನ್ ನಿಮಗೆ ಸತ್ಯ ಗೊತ್ತಾಗೋದನ್ನ ನೋಡ್ತಾ ಇದೀನಿ. ಅಂದ್ರೆ ಯಾಕೆ ಈ ಪರ್ಸನ್ ತುಂಬಾ ಸೀಕ್ರೆಟಿವ್ ಆಗಿದ್ದಾರೆ, ಯಾಕೆ ಅವ್ರು ಟ್ರೈ ಮಾಡ್ತಾ ಇಲ್ಲ, ವಾಟ್ ಈಸ್ ಹ್ಯಾಪನಿಂಗ್, ಅವ್ರ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ, ಅವ್ರ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನು ಥಾಟ್ಸ್ ಇದೆ, ಇದೆಲ್ಲ ಒಂದಷ್ಟು ಕ್ವೆಶನ್ಸಿಗೆ ಕ್ಲಾರಿಟಿ ಸಿಗೋದು. ಸನ್ ಅಂತ ಅಂದ್ರೆ ಹಿಡನ್ ಥಿಂಗ್ಸಿಗೆ ಲೈಟ್ ಬರೋದು, ಏನೋ ಒಂದು ಸತ್ಯ ಹೊರಗೆ ಬರೋದು. ಬೆಳಕಿದ್ರೇನೆ ತಾನೇ, ಲೈಕ್ ಬೆಳಕ್ ಬಿದ್ದಾಗಲೇ ನಮಗೆ ಗೊತ್ತಾಗೋದು, ಅಲ್ಲೆಲ್ಲ ಅದಿದೆ, ಹಿಂಗಿದೆ ಅಂತ ಅಲ್ವಾ? ಸೊ ಎಸ್, ಈ ಎಲ್ಲಾ ಕ್ವೆಶನ್ಸಿಗೂ ಕೈಂಡ್ ಆಫ್ ಉತ್ತರ ಸಿಗೋದನ್ನ ನೋಡ್ತಾ ಇದೀನಿ ನಾನು. ಗ್ರೂಪ್ 2, ದಟ್ಸ್ ಸ್ಟ್ರೇಂಜ್. ನೀವು ಯಾವ ಕ್ವೆಶನ್ ಕೇಳ್ತಾ ಇದ್ದೀರಾ, ಐ ವೋಂಟ್ ನೋ. ಲುಕ್ ಎಟ್ ದಿಸ್ ಕಿಂಗ್ ಆಫ್ ಕಪ್ಸ್, ವೆರಿ ಬ್ಯೂಟಿಫುಲ್ ಕಾರ್ಡ್ ಇದು. ಸೊ ಇಟ್ಸ್ ಅನ್ ಇಂಡಿಕೇಶನ್, ಪಾಸಿಬಿಲಿಟಿ ಇದೆ, ಇದರ್ ನಿಮ್ಮ ಜೋಡಿಯಾಕ್ ಸೈನ್ ಅಥವಾ ಈ ಪರ್ಸನ್ ಜೋಡಿಯಾಕ್ ಸೈನ್ ಬಂದ್ಬಿಟ್ಟು
ವೃಶ್ಚಿಕ ರಾಶಿ, ಮೀನರಾಶಿ ಹಾಗೂ ಕಟಕ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ದ ಥಿಂಗ್ ಈಸ್, ಈ ಪರ್ಸನ್ ನಿಮ್ ಕಂಡ್ರೆ ತುಂಬಾ ಇಷ್ಟ ಇದೆ. ಲೆಟ್ ಮಿ ಟೆಲ್ ಯು, ಲೆಟ್ ಮಿ ಬಿ ವೆರಿ ಆನೆಸ್ಟ್, ದಿಸ್ ಇಸ್ ವೆರಿ ಎಮೋಷನಲ್ ಕಾರ್ಡ್. ಇದು ಹೆಂಗೆ ಅಂತ, ಈ ಕಿಂಗ್ ಯಾವ ತರ ಅಂದ್ರೆ, ದೂರದಲ್ಲೇ ಇರ್ತೀನಿ ನಾನು, ದೂರದಿಂದನೇ ಅವ್ರಿಗೆ ಒಳ್ಳೇದನ್ನ ಬಯಸ್ತೀನಿ. ನಾನು ಹತ್ರ ಹೋಗ್ಬಿಟ್ಟು ಅದನ್ನ ಫೀಲ್ ಮಾಡ್ಬೇಕು ಅನ್ನೋದಿಲ್ಲ, ನಾನು ಅವ್ರ ಪಕ್ಕನೇ ಇರ್ಬೇಕು ಯಾವಾಗ್ಲೂ ಅನ್ನೋದೊಂದಿಲ್ಲ. ಬಟ್ ದೂರದಲ್ಲೇ ಇದು ಅವ್ರಿಗೆ ಆಶೀರ್ವಾದ ಮಾಡ್ತೀನಿ, ಏನೋ ದೂರದಲ್ಲೇ ಅವ್ರನ್ನ ಅಬ್ಸರ್ವ್ ಮಾಡ್ತೀನಿ, ಅವ್ರು ಖುಷಿಯಾಗಿರ್ಬೇಕು ಲೈಫಲ್ಲಿ. ಏನೋ ನಾನು ಹತ್ರದಲ್ಲಿ ಹೋಗೋ ಪ್ರಯೋಜನ ಇಲ್ಲ ಇವಾಗ, ಅಥವಾ ನಾನು ಅವ್ರ ಹತ್ರನೇ ಇರಬೇಕು ಅಂತ ಇಲ್ಲ, ಲವ್ ಮಾಡಬೇಕು ಅಂತ ಇದೆ. ಬಟ್ ನಿಮ್ ಬಗ್ಗೆ ಜೆನ್ಯೂನ್ ಆಗಿ ಕೇರ್ ಇದೆ, ಅವರಿಗೆ ಕನ್ಸರ್ನ್ ಇದೆ. ಐ ಫೀಲ್ ಇಲ್ಲೇನು ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ, ಇಲ್ಲಿ ಏನ್ ನಿಮಗೆ ಎಮೋಷನ್ಸಿಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಇದೆ, ನಿಮಗೆ ಇಲ್ಲಿ ಸೇಫ್ ಫೀಲ್ ಆಗ್ತಾ ಇಲ್ಲ, ರೈಟ್? ಏನೋ ಸಮಥಿಂಗ್ ಇಸ್, ಏನೋ ಬಿದ್ದೋಗ್ತಾ ಇದೆ, ಅದನ್ನ ಮತ್ತೆ ಮತ್ತೆ ಸೇವ್ ಮಾಡೋಣ, ಈ ತರ ಎನರ್ಜಿ ಕರೆಂಟ್ ಎನರ್ಜಿಲಿ ಇದೆ ನಿಮ್ದು. ಕಂಪ್ಲೀಟ್ ಆಗಿ ಬಿಡೋದಕ್ಕೆ ರೆಡಿ ಇಲ್ಲ. ಬಟ್ ಐ ಫೀಲ್ ಆ ಎಲ್ಲಾ ಥಾಟ್ಸಿಗೂ ಒಂದು ಸೆಕ್ಯೂರ್ ಫೀಲ್ ಥಾಟ್ಸ್ ಬರೋದನ್ನ ನೋಡ್ತಾ ಇದೀನಿ. ವಿತಿನ್ 2 to 3 months ಅಲ್ಲಿ ಟೈಮ್ ತಗೊಳುತ್ತೆ ಡೆಫಿನೆಟ್ಲಿ. ದಿಸ್ ಇಸ್ ಕಪ್ಸ್ ಎನರ್ಜಿ ಆಗಿರೋದ್ರಿಂದ ಟೈಮ್ ತಗೊಳುತ್ತೆ. ಒಂದು 2 to 3 months ಆದ್ರೂ ಆಗುತ್ತೆ ಈ ಪರ್ಸನ್ ಜೊತೆ ಕಂಪ್ಲೀಟ್ಲಿ ಸೇಫ್ ಫೀಲ್ ಆಗೋದಕ್ಕೆ. ಏನೋ ಇವಾಗ ಏನ್ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಈ ತರ ಸ್ಟ್ರಗಲ್ ಮಾಡ್ತಾ ಇರಲ್ಲ ನೀವು. ಇವಾಗ ಹೆಂಗಂತಂದ್ರೆ, ಕೈ ಬಿಟ್ರೆ ಬಿದ್ದೋಗ್ಬಿಡುತ್ತೆ, ಅದು ಒಡೆದೋಗ್ಬಿಟ್ರೆ ಮುಗೀತು. ತುಂಬಾ ಫ್ರೆಜೈಲ್ ಅಂದ್ರೆ ತುಂಬಾ ಸಾಫ್ಟ್ ಆಗಿ ನೋಡ್ಕೊಂತಾ ಇದ್ದೀರಾ ಈ ಪರ್ಸನ್, ಈ ಕನೆಕ್ಷನ್. ಬಟ್ ಫ್ಯೂಚರ್ ಅಲ್ಲಿ ಆ ಭಯ ಇರಲ್ಲ ನಿಮಗೆ, ಏನೋ ಬಿಟ್ಟೋಗ್ಬಹುದು, ಇವ್ರು ನನ್ನ ಇಂಪಾರ್ಟೆನ್ಸ್, ನನ್ನ ಒಂದು ಫೀಲಿಂಗ್ಸ್ ನ ಇವ್ರು ಅಬ್ಸರ್ವ್ ಮಾಡಲ್ಲ, ನನಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಏನೋ ಈ ತರ ಎಲ್ಲ ಥಾಟ್ಸ್ ನಿಮ್ಮ ಮೈಂಡ್ ಇಂದ ಹೋಗೋದನ್ನ ನೋಡ್ತಾ ಇದೀನಿ. ಓಕೆ, ಈ ಪರ್ಸನ್ ಬಗ್ಗೆ ನನಗೆ ಇವಾಗ ಸ್ವಲ್ಪ ನಂಬಿಕೆ ಇದೆ, ಈ ಪರ್ಸನ್ ಬಗ್ಗೆ ಆಕ್ಚುಲಿ ನಾನು ನಂಬೋದು. ಏನೋ ಈ ಪರ್ಸನ್ ನಾನು ಅನ್ಕೊಂಡಿರೋಷ್ಟು ನೆಗೆಟಿವ್ ಅಲ್ಲ, ಈ ಪರ್ಸನ್ ನಾನು ಅನ್ಕೊಂಡಿರೋಷ್ಟು ನನ್ನ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಏನೋ ಅಟ್ ಲೀಸ್ಟ್ ಅದು ಸೇಫ್ ಫೀಲ್ ಆಗುತ್ತೆ. ಏನೋ ಇಲ್ಲ ಅಷ್ಟೊಂದು ಇವಾಗ ನಾನು ಟೆನ್ಷನ್ ತಗೊಳೋದು ಬೇಡ ಈ ಪರ್ಸನ್ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ. ಎಫರ್ಟ್ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಪರ್ಸನ್ ನಿಮ್ ಲೈಫಲ್ಲಿ ಇರ್ತಾರೆ ಅನ್ನೋ ಒಂದು ಗ್ಯಾರಂಟಿ ಬರೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಎಮೋಷನ್ಸಿಗೆ ಇವ್ರು ಬೆಲೆ ಕೊಡೋದನ್ನ ನೋಡ್ತಾ ಇದ್ದೀನಿ, ನಿಮ್ಮ ಎಮೋಷನ್ಸಿಗೆ ಇವ್ರು ರೆಸ್ಪೆಕ್ಟ್ ಕೊಡೋದನ್ನ ನೋಡ್ತಾ ಇದ್ದೀನಿ. ವೆರಿ ಬ್ಯೂಟಿಫುಲ್. ಎಮೋಷನ್ಸ್ನ ಪಾಸಿಬಿಲಿಟೀಸ್ ಇದೆ, ಅವರ ಒಂದು ಎಮೋಷನ್ಸ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮೇಲೆ ಏನಿದೆ ಅಂತ. ಅದು ನಿಮ್ಮ ಮೇಲೆ ಎಮೋಷನ್ಸ್ ಇದ್ರೂ ಇರ್ಬೋದು, ಇಲ್ಲ ಅಂದ್ರೂ ಇಲ್ಲ, ಬಟ್ ಅಟ್ ಲೀಸ್ಟ್ ನಿಮಗೆ ಬೆಟರ್ ಫೀಲ್ ಆಗ್ತಾ ಇರುತ್ತೆ. ಇವಾಗ ಏನ್ ಒಂಥರ ಕಂಪ್ಲೀಟ್ಲಿ ಫ್ರಸ್ಟ್ರೇಟೆಡ್ ಫೀಲ್ ಆಗ್ತಾ ಇದೆ ಈ ಕನೆಕ್ಷನ್ ಬಗ್ಗೆ ಅಲ್ವಾ, ಬಟ್ ಅವಾಗ ಅಟ್ ಲೀಸ್ಟ್ ಒಂದು ಬೆಟರ್ ಫೀಲ್ ಆಗೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮಿಬ್ರ ಮಧ್ಯೆ ಇವಾಗ ಕಮ್ಯುನಿಕೇಶನ್ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿ ನಡೀತಾ ಇದೆ. ನೀವ್ ಎ ಅಂದ್ರೆ ಅವ್ರು ಬಿ ಅಂತ ಇದಾರೆ, ನೀನ್ ಎಸ್ ಅಂದ್ರೆ ನೀವು ಅವ್ರು ನೋ ಅಂತ ಇದಾರೆ. ಬಟ್ ನೆಕ್ಸ್ಟ್ ಅಟ್ ಲೀಸ್ಟ್ ಆಫ್ಟರ್ 2 months ಒಂಥರ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ನೀವು ಮಾತಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಇವಾಗ ಅವ್ರ ಎಮೋಷನ್ಸ್ ತೋರಿಸ್ತಾನೆ ಇರ್ಬೋದು, ಇವಾಗ ಅವ್ರ ಎಮೋಷನಲಿ ರಿಸರ್ವ್ ತರ ಥಾಟ್ಸ್ ಕೊಡ್ತಿರ್ಬೋದು, ಬಟ್ ಅಟ್ ಲೀಸ್ಟ್ ಆಫ್ಟರ್ 2 to 3 months ಅವ್ರವ್ರ ಎಮೋಷನ್ಸ್ ನ ಫೈನಲಿ ಓಪನ್ ಅಪ್ ಆಗೋದು, ಹೇಳ್ಕೊಳ್ಳೋದು, ಶೇರ್ ಮಾಡ್ಕೊಳ್ಳೋದು ನಿಮ್ ಜೊತೆ, ಈ ತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. ದೇರ್ ಈಸ್ ಹೈ ಪ್ರೇಸ್ಟೆಸ್. ಐ ಫೀಲ್ ಏನೋ ಸತ್ಯ ಹೊರಗೆ ಬರ್ತಾ ಇದೆ ವಿತೌಟ್ ಎನಿ ಡೌಟ್. ಲುಕ್ ಇಟ್ ದಿ ಸನ್ ಬಂದಾಗ್ಲೂ ನನಗೆ ಮೇನ್ ಆಗಿ ಥಾಟ್ಸ್ ಬಂದಿದ್ದು ಇವ್ರ ಬಗ್ಗೆ ಏನೋ ಒಂದು ಸತ್ಯ ಗೊತ್ತಾಗ್ತಾ ಇದೆ ಅಂತ. ಹೈ ಪ್ರೇಸ್ಟೆಸ್, ಸಮಥಿಂಗ್ ಎಗೇನ್ ಏನೋ ಹಿಡನ್ ಥಿಂಗ್ಸ್ ನಿಮಗೆ ಗೊತ್ತಾಗೋದು ನೋಡ್ತಾ ಇದೀನಿ ಆಫ್ಟರ್ 2 to 3 months. ಮೇ ಬಿ ಯಾವಾಗ ಹಿಡನ್ ಥಿಂಗ್ಸ್ ಫೈನಲ್ ನಿಮಗೆ ಗೊತ್ತಾಗುತ್ತೆ, ಅವಾಗ ನಿಮಗೆ ಒಂಥರ ಓಕೆ ಸೇಫ್ ಫೀಲ್ ಆಗೋದು. ಓಕೆ ಫೈನಲ್ ಇವ್ರು ಬಾಯ್ ಬಿಟ್ಟು ಹೇಳಿದ್ರಲ್ಲ, ಇಟ್ಸ್ ನಾಟ್ ದಟ್ ನನಗೆ ಇಷ್ಟ ದಿನ ಏನು ಗೊತ್ತಾಗ್ತಾ ಇರ್ಲಿಲ್ಲ ಇವ್ರ ಬಗ್ಗೆ. ಅಟ್ ಲೀಸ್ಟ್ ಇವಾಗ ಇವ್ರು ಬಾಯ್ ಬಿಟ್ಟು ಹೇಳ್ದಾಗ ನನಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ, ಇವ್ರು ಯಾಕೆ ಹಿಂಗ್ ಆಡ್ತಾ ಇದ್ದಾರೆ, ಆ ತರ ಒಂದು ಕನ್ಕ್ಲೂಷನ್ ಬರೋದನ್ನ ನೋಡ್ತಾ ಇದೀನಿ. ಲುಕ್ ಎಟ್ ದಿಸ್ 3 of Swords ಇದೆ ಇಲ್ಲಿ. ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಈ ಪರ್ಸನ್ ನಿಮ್ಗೆ ಅಷ್ಟು ಟೈಮ್ ಕೊಡ್ತಾ ಇಲ್ಲ, ಈ ಪರ್ಸನ್ ನಿಮ್ನ ಅಷ್ಟು ಅರ್ಥ ಮಾಡ್ಕೊಂತ ಇದ್ದಾರೆ ಅಂತ ನಿಮಗೆ ಫೀಲ್ ಆಗ್ತಾ ಇಲ್ಲ. ಬಟ್ ಅಟ್ ಲೀಸ್ಟ್ ಆಫ್ಟರ್ 2 months he'll try to understand, ಅಥವಾ she'll try to understand what you are going through. ನಿಮ್ಮ ಎಮೋಷನ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ನೀವ್ ಏನ್ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಕೂಡ ಅಟ್ ಲೀಸ್ಟ್ ಅದಕ್ಕೊಂದು ಅಟೆನ್ಷನ್ ಕೊಡ್ತಾರೆ. ನಿಮ್ಮ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಂತಾರೆ. ಏನೋ ಐ ಫೀಲ್ ಒಂದು ಮೆಚ್ಯೂರ್ಡ್ ವೇಲಿ ನೀವಿಬ್ರು ಡೀಲ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಏನೆಲ್ಲ ಕನ್ಫ್ಯೂಷನ್ಸ್ ಇತ್ತು ನಿಮ್ಮಿಬ್ರು ಮಧ್ಯದಲ್ಲಿ, ಅದೆಲ್ಲ ಸಿಚುವೇಶನ್ಗೂ ಒಂದು ಸೊಲ್ಯೂಷನ್ ಸಿಗೋದು, ಎಲ್ಲದಕ್ಕೂ ಕ್ಲಾರಿಟಿ ಸಿಗೋದು,
ಸೊ ಇಟ್ಸ್ ಮೋರ್ ಲೈಕ್ ಒಂದಷ್ಟು ಸತ್ಯ ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ಬಿಕಾಸ್ ಮುಂಚೆ ಹೆಂಗಿರ್ತಾ ಇದ್ರು ಅಂದ್ರೆ ನಿಮಗೆ 100% ಟೈಮ್ ಕೊಡ್ತಾ ಇರ್ಲಿಲ್ಲ. ಮುಂಚೆ ಹೆಂಗಿರ್ತಾ ಇದ್ರು ಅಂದ್ರೆ ನಿಮ್ನ ತುಂಬಾ ನೆಗ್ಲೆಕ್ಟ್ ಮಾಡೋದು. ಇವಾಗ್ಲೂ ಕೂಡ ಹಂಗೆ ಆಗ್ತಾ ಇದೆ. ನಿಮ್ನ ನೆಗ್ಲೆಕ್ಟ್ ಮಾಡೋದು, ನೀವು ಮೆಸೇಜ್ ಮಾಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಒಂಥರ ಅವಾಯ್ಡ್ ಮಾಡ್ತಾ ಇರೋದು. ಬಟ್ ಅಟ್ಲೀಸ್ಟ್ ನೆಕ್ಸ್ಟ್ 2 to 3 months ಅಲ್ಲಿ ಏನೋ ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ಳೋದು, ಒಂದ್ ಸತ್ಯ ನಿಮಗೆ ಅವ್ರ ಬಗ್ಗೆ ಗೊತ್ತಾಗೋದು, ಅವ್ರ ಬಗ್ಗೆ ಇನ್ನೂ ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಆಗೋ ಪಾಸಿಬಿಲಿಟೀಸ್ ಇದೆ. ಬಿಕಾಸ್ ಲೆಟ್ಸ್ ನಾಟ್ ಫರ್ಗೆಟ್, ಇಲ್ಲಿ 3 of Swords ಇದೆ. ರೆಡ್ ಎಲ್ಲ ಕಡೆ ರೆಡ್ ನೋಡ್ತಾ ಇದೀನಿ. ನನ್ನ ರೆಕಾರ್ಡಿಂಗ್ ಆಗ್ತಾ ಇದೆ, ಅದು ಕೂಡ ರೆಡ್ ಲೇಬಲ್ ಇದೆ ಅಲ್ಲಿ. ಓಕೆ, ರೆಡ್ ಸೈನ್ಸ್ ಗೈಸ್. ನನಗೆ ಇದನ್ನ ಹೆಂಗ್ ಹೇಳೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಎಸ್, ಐ ಫೀಲ್ ಈ ಪರ್ಸನ್ ಏನೋ ಹೈಡ್ ಮಾಡ್ತಾ ಇದ್ದಾರೆ. ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರು ನಿಮ್ನ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ? ಪಾಸಿಬಿಲಿಟಿ ಇದೆ ಅವ್ರ ಲೈಫಲ್ಲಿ ಪಾಸ್ಟ್ ಟ್ರಾಮನ ಕ್ಯಾರಿ ಮಾಡ್ತಾ ಇದ್ದಾರೆ. ಪಾಸ್ಟ್ ಅಲ್ಲಿ ಯಾರೋ ಒಬ್ರು ಇದ್ರು ಅವ್ರ ಲೈಫಲ್ಲಿ, ಅಥವಾ ಕರೆಂಟ್ ಸಿಚುವೇಶನ್ ಅಲ್ಲೂ ಅವರ ಒಂದು ಪ್ರಾಬ್ಲಮ್ ಇವ್ರ ಲೈಫಲ್ಲಿ ಆಗ್ತಾ ಇದೆ. ಥರ್ಡ್ ಪರ್ಸನ್ ತರ ನೋಡ್ತಾ ಇದೀನಿ, ಥರ್ಡ್ ಪರ್ಸನ್ ತರ ಫೀಲ್ ಬರ್ತಾ ಇದೆ. ಮೇ ಬಿ ಫೈನಲಿ ಅವ್ರು ಅದ್ರ ಬಗ್ಗೆ ಹೇಳ್ಕೊಳ್ಳೋದು ನಿಮ್ ಜೊತೆ, ಅದ್ರ ಬಗ್ಗೆ ಓಪನ್ ಅಪ್ ಆಗೋದು. ಮೇ ಬಿ ಅವ್ರ ಲೈಫಲ್ಲಿ ಯಾರೋ ಇದ್ದಾರೆ, ಅವ್ರ ಮೈಂಡಲ್ಲಿ ಯಾರೋ ಇದ್ದಾರೆ ಅಟ್ಲೀಸ್ಟ್, ಅಥವಾ ಅವರು ಪಾಸ್ಟ್ ಅಲ್ಲಿ ಆದ ಒಂದು ನೆಗೆಟಿವ್ ರಿಲೇಶನ್ಶಿಪ್ ಬಗ್ಗೆ ಇನ್ನೂ ಪ್ರೋಸೆಸ್ ಆಗ್ತಾ ಇದೆ ಅವರಿಗೆ, ಇನ್ನೂ ಅವ್ರು ಓವರ್ಕಮ್ ಮಾಡಿಲ್ಲ. ನಿಮಗೆ ಅವ್ರ ಬಗ್ಗೆ ಏನೋ ಒಂದು ಸತ್ಯ ಗೊತ್ತಾಗೋದು. ಈವನ್ ದೋ ಅದು ಸತ್ಯ ಗೊತ್ತಾದಾಗ ನಿಮಗೆ ಒಂಥರ ಪೇನ್ಫುಲ್ ಆಗ್ಬೋದು, ಓ ಹಿಂಗೆಲ್ಲ ಇತ್ತಾ. ಬಟ್ ಅಟ್ಲೀಸ್ಟ್ ನಿಮಗೆ ಒಂಥರ ನೆಮ್ಮದಿ ಸಿಗುತ್ತೆ. ಓಕೆ, ನನಗೆ ಹೇಳ್ಕೊಂಡ್ರು, ಅಟ್ಲೀಸ್ಟ್ ಅವ್ರು ಓಪನ್ ಅಪ್ ಆದ್ರು, ಅಟ್ಲೀಸ್ಟ್ ಏನಾಗ್ತದೆ ಅದಕ್ಕೊಂದು ಕ್ಲಾರಿಟಿ ಕೊಟ್ರು. ಅವ್ರು ಬಂದು ಲಿಟ್ರಲಿ ಏನ್ ಹೇಳ್ತಾರೆ ಅಂದ್ರೆ, ನಾನು ನಿಮ್ ಬಗ್ಗೆ ಕೇರ್ ಮಾಡ್ತೀನಿ, ಮಾಡ್ತಾ ಇಲ್ಲ ಅಂತ ಅಲ್ಲ, ಬಟ್ ಐ ಡೋಂಟ್ ಥಿಂಕ್ ನಾವಿಬ್ರು ರೈಟ್ ಕನೆಕ್ಷನ್ ಆಗ್ತೀವಿ, ರೈಟ್ ಪಾರ್ಟ್ನರ್ಸ್ ಆಗ್ತೀವಿ ಅಂತ ಡೈರೆಕ್ಟ್ ಆಗಿ ಹೇಳೋದು, ಏನೋ ಸಮ್ ಕ್ಲಾರಿಟಿ ಕೊಡೋದು. ಮೇ ಬಿ ಅವಾಗ ನಿಮಗೆ ಅಟ್ಲೀಸ್ಟ್ ಅರ್ಥ ಆಗುತ್ತೆ, ಓಕೆ ದಿಸ್ ಇಸ್ ದ ರೀಸನ್ ಅವ್ರು ನನ್ನ ಅವಾಯ್ಡ್ ಮಾಡ್ತಾ ಇದ್ರು. ಏನ್ರ ಬಗ್ಗೆನೋ ಅವ್ರು ಓಪನ್ ಅಪ್ ಆದಾಗ, ಹೇಳ್ಕೊಂಡಾಗ, ಅವ್ರ ಸೀಕ್ರೆಟ್ಸ್ ಬಗ್ಗೆ ಬಾಯ್ಬಿಟ್ಟಾಗ, ಅವಾಗ ನಿಮಗೆ ರಿಯಲೈಸ್ ಆಗ, ಓಕೆ ದಿಸ್ ಇಸ್ ದ ರೀಸನ್. ಅವ್ರಿಗೆ ಯಾವುದೋ ಒಂದು ಹಿಡನ್ ರಿಗ್ರೆಟ್ ಬಗ್ಗೆ ನಿಮ್ ಜೊತೆ ಹೇಳ್ಕೋಬಹುದು. ಅವರಿಗೆ ಒಂದಷ್ಟು ಡೌಟ್ಗಳು ನಿಮ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಕನೆಕ್ಷನ್ ಬಗ್ಗೆ ಆಗಿರ್ಬೋದು, ಅಥವಾ ನೀವೇನೋ ಅವ್ರ ಬಗ್ಗೆ ಅನ್ಕೊಂತಿರೋ ಸತ್ಯ ಗೊತ್ತಾದ್ರೆ ಅದ್ರ ಬಗ್ಗೆ ಎಲ್ಲ ಓಪನ್ ಅಪ್ ಆಗೋದು, ಬಾಯ್ ಬಿಡೋದೆಲ್ಲ ಪಾಸಿಬಿಲಿಟೀಸ್ ನೋಡ್ತಾ ಇದೀನಿ. ಒಬ್ಬೊಬ್ರಿಗೆ ಕಮಿಟ್ಮೆಂಟ್ ಫೋಬಿಯಾ ಇರುತ್ತೆ, ಅಟ್ಲೀಸ್ಟ್ ಅದ್ರ ಬಗ್ಗೆ ನಿಮ್ ಜೊತೆ ಹೇಳ್ಕೊಳ್ಳೋ ಪಾಸಿಬಿಲಿಟೀಸು ಇದೆ. ಗ್ರೂಪ್ 2. ಸೊ ಲೆಟ್ಸ್ ಸಿ ಇದಕ್ಕೊಂದು ಕ್ಲಾರಿಟಿ ಕೊಟ್ಟೆ ಬಿಡೋಣ, ರೈಟ್? ಗ್ರೂಪ್ 2 ಏನಾಗಿರ್ಬೋದು ಅದು? ವಾಟ್ ಈಸ್ ಇಟ್? ಯಾಕೆ 3 of Swords ಬಂದಿದೆ ಇಲ್ಲಿ? ಓ, look at this Knight of Swords. I feel like group 2 ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವ್ರ ಲೈಫಲ್ಲಿ ಪ್ರಾಬಬ್ಲಿ ಬೇರೆ ಒಂದು ಪರ್ಸನ್ ಇದ್ದಾರೆ. ಪ್ರಾಬಬ್ಲಿ ಇವರು ಬೇರೆ ಒಂದು ಪರ್ಸನ್ ಜೊತೆ ಚಾಟ್ ಮಾಡ್ತಾ ಇರೋದು, ಬೇರೆ ಒಂದು ಪರ್ಸನ್ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇರೋದು, ಅಥವಾ ಬೇರೆ ಒಂದು ಥರ್ಡ್ ಪರ್ಸನ್ ಈ ಕನೆಕ್ಷನ್ ನ ಹಾಳು ಮಾಡಕ್ ಬರ್ತಾ ಇರೋದು. ಒಂದು ಥರ್ಡ್ ಪರ್ಸನ್ ಎಂಟ್ರಿ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯ ಇದೆ. ಇನ್ ಕೇಸ್ ನೀವು ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇದೀರಾ ಅಂದ್ರೆ, ಆಲ್ರೆಡಿ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಅಲ್ಲಿ ಇದೀರಾ ಅಂದ್ರೆ, ಪಾಸಿಬಿಲಿಟಿ ಇದೆ ಒಂದು ಥರ್ಡ್ ಪರ್ಸನ್ ಅವಾಗವಾಗ ಇಂಟರ್ಫಿಯರ್ ಆಗ್ತಾ ಇರೋದು, ಅವಾಗವಾಗ ನಿಮ್ಮ ಪರ್ಸನ್ ಅಟೆನ್ಷನ್ ಗೇನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರೋದು. ಮೇ ಬಿ ಇದ್ರ ಬಗ್ಗೆ ನಿಮ್ಮ ಪರ್ಸನ್ ಹೈಡ್ ಮಾಡಿದ್ರು, ಮೇ ಬಿ ಅದ್ರ ಬಗ್ಗೆ ಅವ್ರಿಗೆ ರಿಗ್ರೆಟ್ ಕೂಡ ಇತ್ತು, ಹೈಡ್ ಮಾಡಿದೆ ನಾನು ಅಂತ. ಅದ್ರ ಬಗ್ಗೆ ಫೈನಲಿ ಹೇಳ್ಕೊಳ್ಳೋದು. ಇವಾಗ ನೀವೇ ಅವ್ರನ್ನ ಪುಷ್ ಮಾಡ್ತಾ ಇರ್ಬೋದು, ನೀವೇ ಅವ್ರನ್ನ ಜಾಸ್ತಿ ಅವಾಯ್ಡ್ ಮಾಡ್ತಾ ಇರ್ಬೋದು. ಬಟ್ ಅವ್ರು ಫೈನಲಿ ಓಪನ್ ಅಪ್ ಆಗೋದು, ಅವ್ರಿಗಿರೋ ರಿಗ್ರೆಟ್ ಬಗ್ಗೆ, ಪಾಸ್ಟ್ ರಿಗ್ರೆಟ್ಸ್ ಆಗಿರ್ಬೋದು, ಪಾಸ್ಟ್ ಆಕ್ಷನ್ಸ್ ಅವ್ರು ತಗೊಂಡಿದ್ರ ಬಗ್ಗೆ ಅವರಿಗೆ ಏನೊಂಥರ ಮೋಸ ಮಾಡ್ದಂಗೆ ಥಾಟ್ ಇತ್ತಲ್ವಾ, ಅದ್ರ ಬಗ್ಗೆ ಅವ್ರು ಓಪನ್ ಅಪ್ ಆಗೋ ಪಾಸಿಬಿಲಿಟೀಸ್ ಇದೆ. ಒಂದಷ್ಟು ಆಕ್ಷನ್ಸ್ಗಳ ಬಗ್ಗೆ ಅವ್ರು ಸಾರಿ ಕೇಳೋದು, ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಐ ಡೋಂಟ್ ನೋ ನೀವು ಫಾರ್ ಎವರ್ ನೀವು ಜೊತೆಲಿ ಇರ್ತೀರಾ ಅನ್ನೋದು, ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್, ಬಿಕಾಸ್ ಅಂತ ಒಂದು ಕಾರ್ಡ್ಸ್ ಬಂದಿಲ್ಲ. ಅಟ್ಲೀಸ್ಟ್ ನಿಮಗೆ ಕ್ಲಾರಿಟಿ ಸಿಗುತ್ತೆ ಈ ಪರ್ಸನ್ ಬಗ್ಗೆ. ಅಟ್ಲೀಸ್ಟ್ ಈ ಪರ್ಸನ್ ಯಾಕೆ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಈ ಪರ್ಸನ್ ಬಗ್ಗೆ ಯಾಕೆ ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ, ಈ ಕನೆಕ್ಷನ್ ಬಗ್ಗೆ ಯಾಕೆ ನೀವು ಏನು ಡಿಸಿಷನ್ ತಗೊಳೋದಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಅವಾಗ ಸಿಗೋ ಒಂದು ಎಮೋಷನಲ್ ಒಂಥರ, ಓಕೆ ಹಬ್ಬ ಏನೋ ಒಂದು ಗೊತ್ತಾಯ್ತಲ್ಲ, ಎವ್ರಿ ಡೇ ಟೆನ್ಷನ್ ಇರಲ್ಲ, ಅಟ್ಲೀಸ್ಟ್ ಆ ಥರ ಒಂದು ಥಾಟ್ ಇದೆ. ದಟ್ಸ್ ರಿಯಲಿ ಅಮೇಝಿಂಗ್ ಅಂತಾನೆ ಹೇಳ್ಬೋದು. ಗ್ರೂಪ್ 2 ಐ ಫೀಲ್ ಈ ಪರ್ಸನ್ ಏನೋ ಹೈಡ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ, ಬಿಕಾಸ್ ದೇರ್ ಈಸ್ ಹೈ ಪ್ರೀಸ್ಟೆಸ್ ವಿತ್ ಕಿಂಗ್ ಆಫ್ ಕಪ್ಸ್.
ಪಾಸಿಬಿಲಿಟಿ ಇದೆ ಇನ್ನೊಬ್ರು ಪರ್ಸನ್ ಅವ್ರ ಲೈಫಲ್ಲಿ ಇದ್ದಾರೆ. 3 of Swords ವಿತ್ Knight of Swords, ಅಗೇನ್ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್. ಮೇ ಬಿ ದಟ್ ಈಸ್ ದ ರೀಸನ್ ಯಾವುದೇ ರೀತಿ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಇವರು. ಮೇ ಬಿ ದಟ್ ಈಸ್ ದ ರೀಸನ್ ನಿಮ್ ಜೊತೆ ಈ ಕನೆಕ್ಷನ್ ಕೂಡ ಓವರ್ ಆಲ್ ಇನ್ ಜನರಲ್ ಆಗಿ ಒಂದು ಸ್ಟೇಬಲ್ನೆಸ್ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸೊ ದಿಸ್ ಇಸ್ ದ ಟ್ರೂತ್ ಗೈಸ್. ಡಿಸಿಷನ್ ಇಸ್ ಟೋಟಲಿ ಅಪ್ ಟು ಯು, ಏನ್ ತಗೋಬೇಕು ಅಂತ ಅದನ್ನ ನಾನು ಇನ್ಫ್ಲುಯೆನ್ಸ್ ಮಾಡಲ್ಲ. ಬಟ್ ಗೈಡೆನ್ಸ್ ನಿಮಗೆ ಈ ಒಂದು ಪಾಯಿಂಟ್ ಅಲ್ಲಿ ನೀವು ಇದನ್ನ ಕೇಳಬೇಕಾಗಿತ್ತು. ನಾವು ನೆಕ್ಸ್ಟ್ ಚಾಯ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಆಕ್ಷನ್, ಇಟ್ಸ್ ಟೋಟಲಿ ಅಪ್ ಟು ಯು. ಬಟ್ ಎಸ್, ದಿಸ್ ವಾಸ್ ದ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಹೇಳಿ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ರೈಟ್. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಏನಾದ್ರು ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದರಲ್ಲಿ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.